ಪ್ರೆಷರ್ ಮೌಂಟ್ ಆಗ್ತಾ ಬಂತು ಅವ್ರಿಗೆ. ಇನ್ನೂ ಇಟ್ಕೊಂಡಿದ್ಯಾ, 23 ಆಯ್ತು, 24 ಆಯ್ತು, ಯಾವಾಗ ಮಾಡ್ತೀಯಾ, ಏನ್ ಹೆಣ್ಮಕ್ಳಂದ್ರೆ ಹಿಂಗ್ ಬಿಟ್ಬಿಟ್ಟಿದೀಯಲ್ಲ ನೀನು, ಕೆಲ್ಸಕ್ಕೆ ಹೋಗ್ತಾ ಇದಾರೆ, ವಾಟ್ ಇಸ್ ದಿಸ್. ಲಿಟಲ್ ಬಿಟ್ ಆಫ್ ಕನ್ಸರ್ವೇಷನ್ ಇತ್ತು. ಸೊ ಟಿವಿ ಅಡಿಕ್ಷನ್ ಎಲ್ಲ ಇರ್ಲಿಲ್ಲ, ಲಾಟ್ ಆಫ್ ಗೇಮ್ಸ್ ಅರೌಂಡ್, ಜಾಸ್ತಿ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ವಿ ನಾವು. ಸೊ ವೆನ್ ಇಟ್ ಕಮ್ಸ್ ಟು ವೆನ್ ವಿ ಆರ್ ಅಟ್ ಹೋಮ್ ವಿಲ್ ಹ್ಯಾವ್ ಟು ಸ್ಟಡಿ. ಸೆಡ್ ವೈ ನಾಟ್, ಯು ಬೋತ್ ಆರ್ ಎಜುಕೇಟೆಡ್, ವೈ ಡೋಂಟ್, ಶಿ ಈಸ್ ಎಜುಕೇಟೆಡ್ ಇನ್ ದಿಸ್ ವೇ, ವೈ ಡೋಂಟ್ ಯು ಕನ್ಸಿಡರ್ ಹೋಮ್ ಸ್ಕೂಲಿಂಗ್ ಅಂದ್ಬಿಟ್ರು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ದ ದೋಸ್ ಕೈಂಡ್ ಆಫ್ ಪೀಪಲ್, ಫಾರ್ಮರ್ಸ್ಗೆ ಅರ್ಥ ಆಗೋದಿಲ್ಲ ಏನು ಇವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ವಾಟ್ ಸ್ಯಾಕ್ರಿಫೈಸಸ್ ಇವ್ರಿಗೆ ಇದೇನೋ ಕೊಡ್ತಾ ಇದ್ದಾರೆ, ಇಲ್ಲಿದೆ ಏನಕ್ಕೆ ಮಾಡ್ತಾರೆ. Namaste Yalrigo. Welcome to Thanx Helona with Naagu, presented by SymphoNy Apps and co-sponsored by Home Sattva, an Instagram handle which showcases home decor and garden. ರೈತ ನಮ್ಮ ಒಂದು ಸಮಾಜದ ಬೆನ್ನೆಲುಬು ಅಂತ ಆಗಿನ ಕಾಲದಿಂದನೂ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ರೈತ ಇಲ್ಲ ಅಂದರೆ ನಾವಿಲ್ಲ. ಆದರೆ ರೈತನ ಜೀವನ ಅಂದಿದ ತಕ್ಷಣ ನಾವು ಸ್ಕೂಲ್ಗಳಲ್ಲಿ ನೋಡಿರೋದು ಹೇಗೆ, ಅವನು ಬಡತನದಲ್ಲಿರ್ತಾನೆ, ಅವನ ಬಟ್ಟೆ ಎಲ್ಲ ಹರಿದಿರೋದು, ಇದೇ ಒಂದು ಪಿಕ್ಚರ್ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಆದರೆ ಇವತ್ತು ನಮ್ಮ ಜೊತೆಲಿದಾರಲ್ಲ ನಮ್ಮ ಗೆಸ್ಟ್, ಈ ಒಂದು ರೈತನ ಜೀವನವನ್ನು, ಅದು ಏನು ಮಾಮೂಲಾಗಿ ಯಾವ ರೀತಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೋ ಕೃಷಿ, ಆ ರೀತಿ ಆಗಲ್ಲ, ಅದನ್ನು ವಿಭಿನ್ನವಾಗಿ, ಅಂದರೆ ವಿಭಿನ್ನ ಅಂತಲೂ ಹೇಳೋಕ್ಕಾಗಲ್ಲ. ವೆನ್ ಯು ಡೂ ಇಟ್ ಆರ್ಗ್ಯಾನಿಕಲಿ, ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ತೋರಿಸ್ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ. ಇವ್ರು ಯಾರು ಅಂತ ನಾನು ಹೇಳಕ್ಕೆ ಇನ್ನೂ ಒಂದು 2 ತಗೊಳ್ತೀನಿ. ಯಾಕಂದರೆ ಅಕ್ಷಯ ಕಲ್ಪ ಅನ್ನೋದು ಇವರ ಒಂದು ಫಾರ್ಮ್ ಅಂತ ಹೇಳ್ತೀರಾ, ಅಥವಾ ಇವ್ರು ಮಾಡುವಂಥ ಕೆಲಸ ಹೇಳ್ತೀರಾ, ಏನು ಬೇಕಾದರೂ ನೀವು ಹೇಳ್ಬೋದು. ಇವ್ರು ಸ್ಟಾರ್ಟ್ ಮಾಡಿದ್ದು ಒಂದು ಡೈರಿ, ಅಂದರೆ ಆರ್ಗ್ಯಾನಿಕ್ ಡೈರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ದೇ ಹ್ಯಾವ್ ಸ್ಪ್ರೆಡ್ ದೇರ್ ವಿಂಗ್ಸ್ ಅಕ್ರಾಸ್. ಇದರ ಫೌಂಡರ್ ಬಂದು ಶಶಿಕುಮಾರ್ ಅನ್ನೋರು. ಅವರ ಒಂದು ಡ್ರೀಮ್, ಓಕೆ, ಅದು ಅವರ ಡ್ರೀಮ್ ಆಗಿತ್ತು. ಆದರೆ ಅವರ ಡ್ರೀಮನ್ನು ತನ್ನ ಡ್ರೀಮ್ ಆಗಿಸ್ಕೊಂಡು ಅವ್ರಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಅವರ ಮಿಸ್ಸೆಸ್, ಅಂದರೆ ಒಂದು ಸೂಪರ್ ಡೂಪರ್ ಹ್ಯೂಮನ್ ಬೀಯಿಂಗ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರು ಶಿಲ್ಪಾ ಫ್ರಮ್ ಅಕ್ಷಯ ಕಲ್ಪ. ಶಿಲ್ಪಾ, ನಮಸ್ಕಾರ and thank you so much for coming. Namaste. Thank you for inviting me. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಬಂದಿದ್ದು, ಇವತ್ತು ನಮ್ಮ ಜೊತೆಲಿ ಒಂದು ಎಪಿಸೋಡ್ ಮಾಡ್ತಾ ಇರೋದು, ನನಗೆ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆರಿ ಹಂಬಲ್ಡ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. We are grateful as well. I should thank Gautami Jain. Yeah, absolutely. For introducing us. Yes. And your energy is too contagious. And the positive vibes is what made me illirodike. Thank you so much ma'am. ಬಹಳ ಸಂತೋಷ. ಇವಾಗ ಶುರು ಮಾಡುವಾಗ್ಲೇನೆ ಆ್ಯಕ್ಚುಲಿ ಅಕ್ಷಯ ಕಲ್ಪ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ತೊಗೊಂಡ್ಬಿಡ್ತೀನಿ ನಿಮ್ಮ ಹತ್ರ. ಅದಾದ ನಂತರ ಸ್ಲೋ ಆಗಿ ನಿಮ್ಮ ಜೀವನವನ್ನು ಇನ್ನೂ ಕೇಳಿಸ್ಕೊಂಡಾಗ ನನ್ನಂತೆ ಲಕ್ಷಾಂತರ ಹೆಣ್ಣುಮಕ್ಕಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ 100% ಭಾವನೆ ನನ್ನಲ್ಲಿದೆ. ಸೊ ದಯವಿಟ್ಟು ಅಕ್ಷಯ ಕಲ್ಪ. ಎಸ್. ಸೊ ಬೇಸಿಕಲಿ ಅಕ್ಷಯ ಕಲ್ಪ ಅನ್ನೋದು 2010ನಲ್ಲಿ ನಮ್ಮ ಇಬ್ಬರು ಫೌಂಡರ್ಸ್ ಇದ್ದಾರೆ. ಸೊ ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಡಾಕ್ಟರ್ GNS ರೆಡ್ಡಿ ಅಂತ. ಸೊ ಈಸ್ ನಮ್ಮ ಚಿಕ್ಕ ಮಾವನೂ ಆಗ್ಬೋದು. ಸೊ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವಿತ್ BIF. He was the vice president of BIF. So his dream was to is been working with the rural farmers. ಅಲ್ಲಿ ರೈತರ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದವರು. So he wanted some help, to grow into a scale, to spread across masses. So that's when a calling came to Shashikumar. Now Shashikumar was in Wipro at that time. So now we were also parallelly experimenting ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸ್. ನಾವೊಂದು ರಾಮನಗರದಲ್ಲಿ ಚಿಟ್ನಳ್ಳಿ ಅಂತ ವಿಲೇಜಲ್ಲಿ ಒಂದು 12 ಎಕರೆ ಭೂಮಿ ತಗೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ರಾಮನಗರದಲ್ಲಿ. ಸೊ ನೋಡಿ ಹೇಗಿದೆ ಅಂದರೆ ಆ ಪ್ರಾಕ್ಟೀಸ್ ಇತ್ತು ಅಲ್ಲಿ. ಸೊ ಬೇಸಿಕಲಿ ಮೀ ಆ್ಯಂಡ್ ಮೈ ಸನ್ ವೇರ್ ದೇರ್ ಆಲ್ ದ 5 days. ಆ್ಯಂಡ್ ವೀಕೆಂಡ್ಸಲ್ಲಿ ಶಶಿಕುಮಾರ್ ಅವ್ರ ಕೆಲಸ ವಿಪ್ರೋಯಿಂದ ಬಂದು ಇಲ್ಲಿ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ದು. ಸೊ ದ್ಯಾಟ್ ವಾಸ್ ಅ ಕಾಲಿಂಗ್ ಫಾರ್ ಹಿಮ್. ಸೊ ಈ ಸೆಟ್, ನೀನು ಅಲ್ಲಿ ಏನು ಮಾಡ್ತಿದ್ಯಾ, ಇಲ್ಲಿ ನನಗೆ ಬೇಕು. ಸೊ ಯು ಹ್ಯಾವ್ ಟು ಕಮ್ ಓವರ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ವಿತ್ ಮೀ ಫಾರ್ ಅಕ್ಷಯ ಕಲ್ಪ ಅಂತ ಒಂದು ಸಂಸ್ಥೆ ಕಟ್ತಾ ಇದ್ದೀವಿ. ಇಟ್ಸ್ ನಾಟ್ ಸಂಸ್ಥೆ, ಇಟ್ಸ್ ಅ ಕೈಂಡ್ ಆಫ್ ವರ್ಕಿಂಗ್ ವಿತ್ ಫಾರ್ಮರ್ಸ್. ಓಕೆ ಓಕೆ. ನೀನು ಬರಬೇಕಾಗತ್ತೆ ಅಂದರು ಇಲ್ಲಿಗೆ ತಿಪ್ಟೂರ್ಗೆ.
Tiptur. Okay, Yes. okay. So even without him realizing or thinking about future or about the family, just they jumped into the idea. ಓಕೆ ಸರ್ So ಜಂಪ್ that's how. ಮಾಡಿದ್ರು. ಹಾ. So then he went there. ಸೊ ಅಕ್ಷಯ ಕಲ್ಪ ಅಂದರೆ ಪಾಸಿಬಿಲಿಟೀಸ್ ಅನ್ಲಿಮಿಟೆಡ್ ಅಂತ. ಅಕ್ಷಯ ಅಂದರೆ ನಿಮಗೆ ಗೊತ್ತಿದೆ. ಸೊ ಕೊಡೋದು ಅಂತ. ಸೊ ಜಸ್ಟ್ ಗಿವಿಂಗ್ ರೈಟ್. ಕಲ್ಪ ಅಂತ ಇಮ್ಯಾಜಿನೇಷನ್ಸ್. ಸೊ ಪಾಸಿಬಿಲಿಟೀಸ್ ಆ್ಯಂಡ್ ಇಮ್ಯಾಜಿನೇಷನ್ಸ್ ಅನ್ಲಿಮಿಟೆಡ್ ಆಗಿ. ಸೊ ದೇರ್ ಆರ್ ವೇರಿಯಸ್ ಥಿಂಗ್ಸ್ ದಟ್ ವಿ ಕ್ಯಾನ್ ಅಚೀವ್ ಇನ್ ದ ರೂರಲ್ ಎನ್ವಿರಾನ್ಮೆಂಟ್ ಆರ್ ಆಂಬಿಯನ್ಸ್. ಸೊ ಆ ಕಾನ್ಸೆಪ್ಟ್ನ ಇಟ್ಕೊಂಡು ವಿ ಸ್ಟಾರ್ಟೆಡ್ ವಿತ್ ಡೇರಿ ಈಸ್ ಬಿಕಾಸ್ ಎಕನಾಮಿಕಲಿ ವಯಬಲ್ ಅಂಡ್ ಇನ್ಸ್ಟೆಂಟ್ ಆಗಿ ದುಡ್ಡು ಮಾಡೋದು ನಮ್ಮ ರೈತರಿಗೆ ಎವ್ರಿ ಡೇ ಕ್ಯಾಶ್ ಫ್ಲೋ ಬರೋದಕ್ಕೆ ಇದೊಂದು ದಾರಿ. ಬಟ್ ಡೇರಿ ಇಸ್ ನಾಟ್ ಅ ಮೇನ್ ಸೆಕ್ಟರ್. ಓಕೆ, ಸೊ ಇದನ್ನ ನಾವು ಇಂಟಗ್ರೇಟ್ ಮಾಡ್ಕೊಂಡು ಹೋಗಿದ್ವಿ ವಿತ್ ವೆಜಿಟೇಬಲ್ ಗಾರ್ಡನಿಂಗ್, ಓಕೆ, ಏಪಿಯರಿ, ಪೌಲ್ಟ್ರಿ, ಈ ತರ ಎಲ್ಲ. ಏಪಿ ಅಂದ್ರೆ ಇದು ಬೀ ಕೀಪಿಂಗ್. ಓಕೆ ಓಕೆ. ಸೊ ಅದನ್ನೆಲ್ಲನೂ ಬಿಕಾಸ್ ನೋ ಬೀಸ್ ವಿತೌಟ್ ಬೀಸ್ ವರ್ಲ್ಡ್ ಕಾಂಟ್ ಎಕ್ಸಿಸ್ಟ್. ಎಕ್ಸಾಕ್ಟ್ಲಿ. ಸೊ ಈ ತರ ಒಂದೊಂದೇ ನಾವು ರೈತನಿಗೆ ಟ್ರೈನಿಂಗ್ ಕೊಡ್ತಾ ಇದನ್ನೆಲ್ಲ ಇಂಟಗ್ರೇಟ್ ಮಾಡ್ತಾ ಬಂದ್ವಿ. ಓಕೆ, ಸೊ ಹೀಗೆ ಶುರುವಾಯಿತು ಅಕ್ಷಯ ಕಲ್ಪ. ಆಮೇಲೆ ಸ್ಲೋ ಆಗಿ ನೀವು ತಿಪ್ಟೂರಿಗೆ ಮೂವ್ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಇಲ್ಲಿಂದ ವಾಪಸ್ ರಿವೈಂಡ್ ಮಾಡ್ಬಿಡ್ತೇನೆ, ಪೂರ್ತಿ ಕರ್ಕೊಂಡು ಹೊಟ್ಟೋಗ್ತೀನಿ ಶಿಲ್ಪಾ ಮೇಡಮ್ನ ಚಿಕ್ಕ ವಯಸ್ಸಿಗೆ. ನೀವು ಹುಟ್ಟಿದ್ದು, ಬೆಳೆದಿದ್ದು, ನಂತರ ನಿಮ್ಮ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಮ್ಯಾಮ್. ಶೋರ್. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ಪೇರೆಂಟ್ಸ್ ಬಿಟ್ ಕನ್ಸರ್ವೇಟಿವ್. ನಾವು ಫೋರ್ ಚಿಲ್ಡ್ರನ್, ಅದರಲ್ಲಿ 3 ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ. ಸೊ ಐ ಆಮ್ ದ ಎಲ್ಡೆಸ್ಟ್ ಒನ್. ಸೊ ಕನ್ಸರ್ವೇಟಿವ್ ಆ್ಯಂಡ್ ಆಲ್ಸೋ ವೆರಿ ಕೂಲ್. ದೇ ವರ್ ನಾಟ್ ಎಕ್ಸ್ಪೋಸ್ ಟು ಆಲ್ ದಿಸ್ ಹಾರ್ಡ್ಶಿಪ್ಸ್ ಎಲ್ಲಾನು. ಹ್ಯಾಪಿ ಗೋ ಲಕ್ಕಿ ಚಿಲ್ಡ್ರನ್. ವೆರಿ ಪ್ರೊಟೆಕ್ಟಿವ್ ಫಾದರ್ ನಮ್ಮ ತಂದೆ. ಸೊ ಮೈ ಮಾಮ್ ಈಸ್ ವೆರಿ ಕೂಲ್. ನಾವ್ ಹೆಂಗೆ ಹೇಳಿದ್ರೆ ಆ ಥರ ಇದ್ವಿ. ಸೊ ಆಲ್ ದ ಫೆಸ್ಟಿವಲ್ಸ್ ಆಗಲಿ ಎಲ್ಲ ಮಜಾ ಮಾಡ್ತಿದ್ವಿ. ಬಿಕಾಸ್ ಕಸಿನ್ಸ್ ವೇರ್ ಆಲ್ಸೋ ಆರ್ ನಿಯರೆಸ್ಟ್ ನೇಬರ್ಸ್. ಎಲ್ಲ ಪಕ್ಕ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ ಆಲ್ ಒಂದ್ ಮನೆ ಆದ್ಮೇಲೆ ಇನ್ನೊಂದ್ ಮನೆ. So it was all very good actually. Now all the 4 of us were very good in athletics. School also we enjoyed like anything. So this kind of environment. So the life also was like that. That's what we were thinking. We didn't know the other world. ಅದೇ ಇನ್ನೊಂದು ಹೇಗೆ ಕಷ್ಟ, ಬರೀ ಸುಖ ನೋಡಿರೋದು ಜಾಸ್ತಿ. ಸುಖ ಜಾಸ್ತಿ. ಎಸ್ ಆಫ್ ಕೋರ್ಸ್. ಬಟ್ ಆಫ್ ಕೋರ್ಸ್ ಅಲ್ಲೂ ನಮಗೆ ಬೀಳ್ತಿತ್ತು ಏನಾದ್ರು ಅಂದ್ರೆ ರೈಟ್ ಮಾರ್ಗ, ಒಳ್ಳೆ ಪಾತಲ್ಲಿ ಕಲಿಸ್ತಿದ್ರು. ಯು ಕ್ಯಾನ್ ಇಮ್ಯಾಜಿನ್ 90s ಎಲ್ಲ, 80s 90s ಎಲ್ಲ. ಇಟ್ ವಾಸ್ ಲೈಕ್ ಲಿಟಲ್ ಬಿಟ್ ಆಫ್ ಕನ್ಸರ್ವೇಷನ್ ಇತ್ತು. ಸೊ ಟಿವಿ ಅಡಿಕ್ಷನ್ ಎಲ್ಲ ಇರಲಿಲ್ಲ. ಲಾಟ್ ಆಫ್ ಗೇಮ್ಸ್ ಅರೌಂಡ್, ಜಾಸ್ತಿ ಸ್ಪೋರ್ಟ್ಸಲ್ಲೆಲ್ಲ ಇದ್ವಿ ನಾವು. ಸೊ ವೆನ್ ಇಟ್ ಕಮ್ಸ್ ಟು ವೆನ್ ವಿ ಆರ್ ಅಟ್ ಹೋಮ್ ವಿಲ್ ಹ್ಯಾವ್ ಟು ಸ್ಟಡಿ. ಎಸ್, ಬಿಕಾಸ್ ವಿ ಡಿಂಟ್ ಸಿ ಎನಿ ಅದರ್ ಆಕ್ಯುಪೇಷನ್. ಸೊ ನಮ್ಗೆ ಹೆಂಗ್ ಬಂದಿತ್ತು ಅಂದ್ರೆ ಓದ್ಬೇಕು, ಓದ್ರಲ್ಲೇ ನೀವು ಜೀವನ ಸಾಗಿಸ್ಬೇಕು. ಯು ಹ್ಯಾವ್ ಟು ಮೇಕ್ ಯೋರ್ ಕರಿಯರ್ ಇನ್ ಆಫ್ಟರ್ ಯು ಕಂಪ್ಲೀಟ್ ಯೋರ್ ಸ್ಟಡೀಸ್ ಅನ್ನೋದು ನಮ್ಗೆ ಮನಸ್ಸಲ್ಲಿ ಚಿಕ್ಕ ವಯಸ್ಸಲ್ಲೇ ಒಂಥರ ಬಂದ್ಬಿಟ್ಟಿತ್ತು. ವಿ ಡಿಡ್ಂಟ್ ನೋ ದಿ ಅದರ್ ವರ್ಲ್ಡ್, ಫಾರ್ಮಿಂಗ್ ಆಕ್ಟಿವಿಟೀಸು ಅಲ್ಲಿ ಏನು ಅಂತ ಅಬ್ಸಲ್ಯೂಟ್ಲಿ ಹ್ಯಾಡ್ ನೋ ಐಡಿಯಾ ಅಟ್ ಆಲ್. ಯಾರೋ ಬೆಳೀತಾರೆ, ರೈತ ಅಂದ್ರೆ ಹಿಂಗೆ ಇರುತ್ತಾ ಅದನ್ನೋದೆಲ್ಲ ನಮ್ಗೆ ಇಲ್ಲವೇ ಇಲ್ಲ. ಸೊ ದೊಡ್ಡವರಾಗಬೇಕು, ಯಾವುದೋ ಒಂದು ಇಂಜಿನಿಯರೋ ಡಾಕ್ಟರೋ ಆಗಬೇಕು ಅಷ್ಟೇ. ವಿ ಶುಡ್ ಸ್ಟಾರ್ಟ್ ಲಿವಿಂಗ್, ವಿ ಶುಡ್ ಮೇಕ್ ಅವರ್ ಕರಿಯರ್ ಇನ್ ದೋಸ್ ಫೀಲ್ಡ್ಸ್ ಅಂತ ಅನ್ಕೊಂಡು ಬೆಳೆದ್ವಿ. ಆಗ ಬೆಳ್ಕೊಂಬಂದವರು ಅಫ್ಕೋರ್ಸ್ ನಿಮ್ಮ ಹತ್ರ ಮಾತಾಡುವಾಗ ಗೊತ್ತಾಯ್ತು ನೀವು MTech ಮಾಡಿದ್ದೀರಾ ಅಂತ, BMS ಕಾಲೇಜಿಂದ. ಈ ಜರ್ನಿಯಲ್ಲಿ ಮ್ಯಾಮ್ MTech ಮಾಡೋದು BMS ಕಾಲೇಜಲ್ಲಿ, ನಿಮ್ಮದು ಮೇಜರ್ಸ್ ಏನಿತ್ತು ಮ್ಯಾಮ್ ಅದರಲ್ಲಿ MTech ಅಲ್ಲಿ? ಕಂಪ್ಯೂಟರ್ ನೆಟ್ವರ್ಕ್ಸ್. ಮೈ ಗಾಡ್, ಓಕೆ. ಇದು ಕಂಪ್ಯೂಟರ್ ನೆಟ್ವರ್ಕ್ಸ್. ಅಫ್ಕೋರ್ಸ್ ಅದು ಎಲ್ಲದಕ್ಕೂ ಹೆಲ್ಪ್ ಆಗಿರುತ್ತೆ ನಿಮಗೆ. ಬಟ್ ಅಟ್ ದ ಸೇಮ್ ಟೈಮ್ ಆಮೇಲೆ ಓಕೆ, ಲೆಟ್ ಮಿ ಆಸ್ಕ್ ಯು ದಿಸ್ ಕ್ವೆಶ್ಚನ್. ನಂತರ ಯಾವಾಗ ಮದುವೆ ಆಯಿತು ನಿಮ್ಮದು? ಸೊ ಇಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್ ಬೇಸಿಕಲಿ. ಸೊ ನನಗೆ ಐ ಡಿಂಟ್ ಹ್ಯಾವ್ ಎನಿ ಐಡಿಯಾ ಆಫ್ ಗೆಟಿಂಗ್ ಮ್ಯಾರಿಡ್ ಸೋ ಅರ್ಲಿ ಬಿಕಾಸ್ recently very later in life I had joined some company. I was working there. So ನನಗೆ ಖುಷಿ ಇತ್ತು, ಆರಾಮಾಗಿದ್ದೆ. ಸೊ ನಮ್ಮ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ಸೊ ಅವ್ರದ್ದೇ ಪ್ರೆಷರ್ ಇತ್ತು. ಮೈ ಫಾದರ್ ವಾಸ್ ಆಲ್ಸೋ ವೆರಿ ಕೂಲ್. ಹಿ ಆಲ್ಸೋ ವಾಂಟೆಡ್ ಅಸ್ ಟು ಡೂ ಸಮಥಿಂಗ್ ಗುಡ್. ಸೊ ಅಲ್ಲಿ ಪ್ರೆಷರ್ ಇತ್ತು. ಮೈ ಫಾದರ್ ಇಸ್ ದ ಓನ್ಲಿ ಒನ್ ಹೂ ಹ್ಯಾಡ್ 3 girl daughters, right? So it is difficult at that time. ಪ್ರೆಷರ್ ಮೌಂಟ್ ಆಗ್ತಾ ಬಂತು ಅವ್ರಿಗೆ. ಇನ್ನೂ ಇಟ್ಕೊಂಡಿದ್ಯಾ, 23 ಆಯ್ತು, 24 ಆಯ್ತು, ಯಾವಾಗ ಮಾಡ್ತೀಯಾ?
ಏನು ಹೆಣ್ಮಕ್ಳಂದ್ರೆ ಹಿಂಗೆ ಬಿಟ್ಬಿಟ್ಟಿದೆಯಲ್ಲ ನೀನು, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ವಾಟ್ ಈಸ್ ದಿಸ್, ಆ ಪ್ರೆಷರು ದೇ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಗೈಸ್. ಸೊ ಐ ವಾಸ್ ನಾಟ್ ರೆಡಿ. ಸೊ ಗೊತ್ತಲ್ವಾ ಪೇರೆಂಟ್ಸ್ಗೆ, ಗೊತ್ತಿದೆ ಏನೋ ಬ್ಲ್ಯಾಕ್ ಮೇಲ್. ಸೊ ನೋಡಮ್ಮ ನಿನ್ನನ್ನು ಒಬ್ಬಳನ್ನ ಬಿಡ್ಬೋದು, ವಾಟ್ ಅಬೌಟ್ ಯುವರ್ ಸಿಸ್ಟರ್ಸ್, ಬಿಕಾಸ್ ವಿ ಜಸ್ಟ್ ಹ್ಯಾಡ್ 1 year ಗ್ಯಾಪ್ ಅಲ್ವಾ. ಸೊ ನಾನು ಐ ಡಿಸೈಡೆಡ್ ಓಕೆ ಹೂ ಎವರ್ ಕಮ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಸೇ ನೋ, ಅದು ಯಾರೇ ಆಗಿರಲಿ ರೈಟ್ ಅಂತ ಒಪ್ಕೊಂಡ್ಬಿಡೋಣ ಅಂತ. ಸೊ ಇಟ್ ವಾಸ್ ಫಸ್ಟ್ ಶಶಿಕುಮಾರ್ ಹೂ ಕೇಮ್. ಫಾರ್ ಹಿಮ್ ಆಲ್ಸೋ ಇಟ್ ಈಸ್ ದ ಫಸ್ಟ್ ಒನ್ ಅಂತೆ, ನಾನೇ ಫಸ್ಟ್ ಅಂತ ಅವ್ರು ನೋಡಿದ್ದು, ನನಗೂ ಅವರೇ ಫಸ್ಟ್. ಸೊ ವಿ ಜಸ್ಟ್ ಎಸ್ ದೇರ್ ಆಫ್ಟರ್ ಅಗೇನ್ ವಿಪ್ರೋ ಅದು ಇದು ಅಂತ ಹೇಳ್ತಿದ್ರು. ಸೊ ಐ ಹ್ಯಾಡ್ ಟು ಕ್ವಿಟ್ ಮೈ ಜಾಬ್, ಐ ಹ್ಯಾಡ್ ಟು ಅಕಂಪನಿ ಹಿಮ್ ಟು US. ಅವಾಗೆಲ್ಲ ಹೆಂಗಿತ್ತು ಅಂದರೆ US ಅವ್ರ ಪೇರೆಂಟ್ಸು they were hesitant to send him alone. He had got an on-site project there, Wipro ಇಂದ. ಸೊ ಅಲ್ಲಿ ಅವರು ಹೆಸಿಟೆಂಟ್ ಟು ಸೆಂಡ್ ಅಲೋನ್. ಅವಾಗೆಲ್ಲ ಹಂಗೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಇನ್ಯಾರನ್ನಾದ್ರೂ ಮದುವೆ ಆಗ್ಬಿಡ್ತು. ದಟ್ ಇಸ್ ಸೋ ಟ್ರೂ. ಹಾಗೆ ಮದುವೆ ಮಾಡಿದ್ರು ನೀವು. ಸೊ ಅವರು ಡಿಡ್ಂಟ್ ಇವನ್ ಆಸ್ ಮಚ್. ಓಕೆ ಸರಿ, ನಾನು ಅವ್ರಿಗೂ ಅದು ಬೇಕಿತ್ತು, ಬಿಕಾಸ್ ದಟ್ ವಾಸ್ ಇಸ್ ವೆರಿ ಗುಡ್ ಚಾನ್ಸ್. ಇಟ್ ಡಿಡ್ಂಟ್ ವಾಂಟ್ ಟು ಮಿಸ್ ದಟ್. ಸೊ ಇಬ್ರು ಓಕೆ ಅಂತ ಹೇಳಿ ವಿತ್ ಇನ್ ಸ್ಪ್ಯಾನ್ ಆಫ್ 1.5 month ಮದುವೆನೂ ಆಗೋದು. ಓ ಮೈ ಗಾಡ್. ಓಕೆ, ಮದುವೆನೂ ಆಯ್ತು, ಅಮೆರಿಕಾಗೂ ಹೋದ್ರಿ. ವಿ ವರ್ ಇನ್ US. ಎಷ್ಟು ವರ್ಷ ಇದ್ರಿ ಮ್ಯಾಮ್ US? ಸೊ ಆಲ್ಮೋಸ್ಟ್ 1.5 years ಇದ್ವಿ. ಅಲ್ಲಿದ್ರಿ, ವಾಪಸ್ ಬಂದ್ರಿ. ಐ ಥಿಂಕ್ 2010 ಅಲ್ಲಿ ಒಂದಷ್ಟು ಜೀವನ ಬದಲಾವಣೆ ಬರ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಮುಂಚೆ ರಾಮನಗರದ ವಿಷಯ ಆಗ್ಲೇ ನೀವು ಮಾತಾಡಿದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿ ಮ್ಯಾಮ್ ದಯವಿಟ್ಟು. ರೈಟ್. ಸೊ ವೆನ್ ವಿ ಕೇಮ್ ಬ್ಯಾಕ್ ಫ್ರಮ್ US, ಸೊ ನಾನು ಮತ್ತೆ ಜಾಯಿನ್ ಆದೆ, ಜಾಯಿನ್ ಆದೆ. ಅವರು ಈ ಕಂಟಿನ್ಯೂಡ್ ವಿತ್ ವಿಪ್ರೋ. ಇಟ್ ವಾಸ್ ನಾಟ್ ಇಸ್ ಈ ಡಿಂಟ್ ಲೈಕ್, ಐ ಲೈಕ್ ದ ಲೈಫ್ ಆಫ್ ಲೈಫ್ ಇನ್ ಅಮೇರಿಕಾ. ಚೆನ್ನಾಗಿತ್ತು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋದಿತ್ತು, ಆರಾಮಾಗಿ ಮನೆಗೆ ಬಂದು ವೀಕೆಂಡ್ಸ್ ಬಂದರೆ ಅಲ್ಲಿ ಇಲ್ಲೂ ಹೋಗು. ದಿಸ್ ವಾಸ್ ವಾಟ್ ಐ ಲೈಕ್ಡ್, ಬಟ್ ಹಿ ನೆವರ್ ಲೈಕ್ಡ್ ಇಟ್. ಅಲ್ಲ ಅವ್ರಿಗೆ ಏನು ಅವ್ರ ಕಲ್ಚರು ಇಷ್ಟ ಆಗಲಿಲ್ಲ, ಅವ್ರ ಮೇ ಬಿ ಡಿಂಟ್ ಲೈಕ್ ಎನಿಥಿಂಗ್. ಓಕೆ, ದಟ್ ವಾಸ್ ದ ಓನ್ಲಿ ಆರ್ಗ್ಯುಮೆಂಟ್ ನಮ್ಮಲ್ಲಿ ಜಗಳ ಆಗ್ತಿದ್ದೆ. ಫೈನಲಿ ಹಿ ವನ್ ದಟ್ ಬ್ಯಾಟಲ್. No, so good, he won it, ma'am. We have both of you here doing so much. ಇಷ್ಟು ಮಾಡ್ತಾ ಇಲ್ಲ ಅಂದಿದ್ರೆ ನೀವು ವಿನ್ ಆಗ್ಬಿಟ್ಟಿದ್ರೆ ಅಲ್ಲೇ ಇದ್ಬಿಡ್ತಾ ಇದ್ರಿ ಅನ್ಸುತ್ತೆ. ಸೊ ಐ ಥಿಂಕ್ ದಟ್ ವೇ ವಿ ಆರ್ ವೆರಿ ಥ್ಯಾಂಕ್ಫುಲ್. ಸೊ ರಾಮನಗರಕ್ಕೆ ಬಂದಿದ್ದು ಮ್ಯಾಮ್. ಸೊ ನಾವು ವಾಪಸ್ ಬಂದ್ವಿ. ಸೊ ದೆನ್ ಆಫ್ಟರ್ 3 years of marriage, Shreyas was born, our son was born. So we were looking for some good school. ಎಲ್ಲಿ ಹಾಕೋದು ಏನು ಅಂತ ನೋಡ್ತಿರೋವಾಗ ವಿ ವರ್ ಟ್ರೈಂಗ್ ಟು ವ್ಯಾಲಿ ಸ್ಕೂಲು, ಆಲ್ ದೋಸ್ ಬಿಗ್ ಹೈಫೈ ಸ್ಕೂಲ್ಸು. ವಿ ಡಿಂಟ್ ವಾಂಟ್ ಹಿಮ್ ಟು ಪುಟ್ ಹಿಮ್ ಟು ಮೇನ್ ಸ್ಟ್ರೀಮ್. ಅಲ್ಲಿ ಕೂತ್ಸ್ಕೊಂಡು ಬೆಳಗಿಂದ ಸಾಯಂಕಾಲವರೆಗೂ ಕೂತಿರ್ತಾನೆ. ವಿ ಡಿಂಟ್ ವಾಂಟ್ ದ್ಯಾಟ್ ಅಟ್ ಆಲ್. ಸೊ ವಿ ರಿಸರ್ಚ್ಡ್ ಆನ್ ಫ್ಯೂ ಸ್ಕೂಲ್ಸ್, ನನ್ ಆಫ್ ವಿ ವೆರಂಟ್ ಸ್ಯಾಟಿಸ್ಫೈಡ್ ಅಟ್ ಆಲ್. ಸೊ ದೆನ್ ಇಲ್ಲಿ ಮಾಗಡಿಯಲ್ಲಿ CF ಸೆಂಟರ್ ಫಾರ್ ಲರ್ನಿಂಗ್ ಅಂತ ಒಂದು ಸ್ಕೂಲ್ ನೋಡಿದ್ವಿ. ಸೊ ಅಲ್ಲಿ ಅಷ್ಟೇ, ಅಲ್ಲಿ ಇಟ್ಸ್ ಅ ಕೈಂಡ್ ಆಫ್ ರೂರಲ್ ಸೆಟಪ್, ಕೈಂಡ್ ಆಫ್ ರಸ್ಟಿಕ್ ಆಗಿ ಚೆನ್ನಾಗಿದೆ, ಫಾರೆಸ್ಟ್ ಎಲ್ಲ ಇದೆ. ಸೊ ಅಲ್ಲೋಗಿ ನೋಡ್ತೀವಿ, ಬಟ್ somehow after staying there we could experience that, staying there, and then we could decide about whether our child, we can go ahead with putting our child, enrolling our child or not ಅಂತ. ನನಗಂತೂ ಇಷ್ಟ ಆಗಿಲ್ಲ ಅಲ್ಲಿ. ಸೊ ಶಶಿಗೆ ಮತ್ತೆ ಅವ್ರ ಚಿಕ್ಕಪ್ಪ ಡಾಕ್ಟರ್ ರೆಡ್ಡಿ ಅವ್ರಿಗೆ ಐಡಿಯಾ ಇತ್ತು. ಸೊ ವಿ ವೆಂಟ್ ಅಂಡ್ ಡಿಸ್ಕಸ್ ವಿತ್ ಡಾಕ್ಟರ್ ರೆಡ್ಡಿ, ಈ ಥರ ಎಲ್ಲ ಆಗ್ತಿದೆ, ಶಿ ಈಸ್ ನಾಟ್ ಲೈಕಿಂಗ್, ಸೊ ವಾಟ್ ಟು ಡೂ ಅಂತ. ಸೆಡ್ ವೈ ನಾಟ್, ಯು ಬೋತ್ ಆರ್ ಎಜುಕೇಟೆಡ್, ವೈ ಡೋಂಟ್, ಶಿ ಈಸ್ ಎಜುಕೇಟೆಡ್ ಇನ್ ದಿಸ್ ವೇ, ಸೊ ವೈ ಡೋಂಟ್ ಯು ಕನ್ಸಿಡರ್ ಹೋಮ್ ಸ್ಕೂಲಿಂಗ್ ಅಂದ್ಬಿಟ್ರು. ಸೊ ದ್ಯಾಟ್ಸ್ ಇಟ್. ಸೊ ಎನಿವೇ ವಿ ಹ್ಯಾಡ್ ಮೂಡ್ ಆಲ್ಮೋಸ್ಟ್, ಸರಿ ಹೋಗೋಣ ಹೋಮ್ ಸ್ಕೂಲಿಂಗ್ ಅಂದರೆ ಈ ಸಿಟಿ ವಾತಾವರಣದಲ್ಲಿ ಆಗೋದಿಲ್ಲ ಅಂತ ವಿ ನ್ಯೂ ಇಟ್. ಸೊ ವಿ ಮೂಡ್ ಔಟ್ ಟು ಸಮ್ ವಿಲೇಜ್ ಇನ್ ರಾಮನಗರ. ಸೊ ದಟ್ ವಾಸ್ ದ ಐಡಿಯಾ. ವಿ ಆಲ್ಸೋ ಪರ್ಚೇಸ್ ಸಮ್ ಲ್ಯಾಂಡ್, ಅಲ್ಲಿ ಇರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಟ್ ವಾಸ್ ಕೈಂಡ್ ಆಫ್ ಅದು ಸಾವಂದುರ್ಗ ಫಾರೆಸ್ಟ್ ಅಂತ ಇದೆ. ಸೊ ಅಲ್ಲಿ ನಿಯರೆಸ್ಟ್ ಅಬೌಟ್ 8 kilometers ಫ್ರಮ್ ದ ಫಾರೆಸ್ಟ್ ವಿ ಒಂದು ಮನೆ ರೆಂಟ್ ತಗೊಂಡ್ವಿ. ಅಲ್ಲೇ ನಮ್ಮ ಜಮೀನಿತ್ತು. ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಫಾರ್ಮಿಂಗ್. ಎಸ್, ಬಿಕಾಸ್ ನಮ್ಮ ಮಾವ ಅಂದರೆ ನಮ್ಮ ಶಶಿ ಅವ್ರ ತಂದೆಯವರು ಟೋಟಲಿ ಇನ್ಆರ್ಗ್ಯಾನಿಕ್ ಫಾರ್ಮರ್. ಓಕೆ. ಸೊ ವಿ ವಾಂಟೆಡ್ ಟು, ಶಶಿ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ಇನ್ ಹಿಸ್ ಫಾರ್ಮ್, in ancestral land alli. His father said, no way you are entering. All your experiments with organic, ನೀನು ಅದು ಇದು ಎಲ್ಲ, ನೀನು ಇಷ್ಟೊಂದು ಜಾಬ್ ಇದೆ ವಿಪ್ರೋಲಲ್ಲೇ, ಅಷ್ಟು ಕೆಲಸ ಇದೆ, ಅದನ್ನ ಮಾಡುವಪ್ಪ, ನನ್ನ ಇದಕ್ಕೆ ನೀನು ಬರಬೇಡ ಅಂತ ಅವರು
ಸ್ಟಾಪ್ ಹಾಕೋದು. ಇವ್ರಿಗೆ ಆಗಲಿಲ್ಲ. ಇಸ್ ಹಾರ್ಟ್ ಆಲ್ವೇಸ್ ಲೈಸ್ ವಿತ್ ದ ಸಾಯಿಲ್, ವಿತ್ ಅನಿಮಲ್ಸ್, ವಿತ್ ದ ನೇಚರ್. ಅವ್ರಿಗೆ ಅದೊಂದು ಕಾಲಿಂಗ್ ಇದ್ದೇ ಇತ್ತು. ಸೊ ದಟ್ಸ್ ವೆನ್ ಓಕೆ ಯು ವಾಂಟೆಡ್ ಟು, ಹಿ ಗಾಟ್ ಅ ಕಂಪ್ಲೀಟ್ ಫ್ರೀಡಮ್. We just went there. ಬೇಕಾದ experiments. The entire village we adopted. So it was about 70 households ಅನ್ಸುತ್ತೆ. ಸೊ ಅಲ್ಲಿ ಮಕ್ಕಳೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಸೊ ದೇ ವರ್ ಗೋಯಿಂಗ್ ಟು ಸ್ಕೂಲ್, ನಾರ್ಮಲ್ ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಒಂದೇ ಒಂದು ಶಾಪ್ ಇಲ್ಲ. ಏನಾದರೂ ಉಪ್ಪು, ಬೆಂಕಿಪಟ್ಟಣ ಆ ಥರ ಥಿಂಗ್ಸ್ ಬರುತ್ತೆ ಅಷ್ಟೇ. ಇನ್ನೆಲ್ಲದಕ್ಕೂ ನೀವು 30 ಕಿಲೋಮೀಟರ್ಸ್ ದೂರ ಹೋಗಿ ತರಬೇಕು. ಮಾಗಡಿಗೆ ಹೋಗ್ಬೇಕು, ಇಲ್ಲ ರಾಮನಗರ್ ಔಟ್ಸ್ಕಟ್ಸ್ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟ್ ಫಾರ್ ಮೈ ಸನ್ ಟು ಗ್ರೋ ಅಪ್ ದೇರ್. ಸೊ ಅಲ್ಲಿ ನಾವು ಭತ್ತ ಇಂದ ಹಿಡಿದು ಎಲ್ಲ ವೆಜಿಟೇಬಲ್ಸು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಆರ್ಗ್ಯಾನಿಕ್ ವೇ. ನಾವು ಏನು ಸೆಲ್ ಮಾಡಿಲ್ಲ, ಎಲ್ಲ ದಾನ ಕೊಡೋದು ಊರಿಗೆ. ಸೊ ಅಲ್ಲೇ ಆರಂಭ ಆಗೋಯ್ತು ಸರ್ದು ಎಕ್ಸ್ಪೆರಿಮೆಂಟೇಷನ್. ನೋಡಿ, ನಮಗೆ ಗೊತ್ತೇ ಇಲ್ಲ. ಆಲ್ ದೀಸ್ ಥಿಂಗ್ಸ್ ಆರ್, ಇಟ್ಸ್ ಬಿಲ್ಡಿಂಗ್ ದ ಫೌಂಡೇಶನ್ ಆಫ್ ಅವರ್ ಥಿಂಕಿಂಗ್ ಅಂಡ್ ದ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ರೈತರಿಗೆ ಎಕ್ಸ್ಪೋಜರು ನಿಜ. ಸೊ ಅಲ್ಲೆಲ್ಲ ಇಂಜಿನಿಯರ್ ಏನಪ್ಪ ಈ ತರ ಮಾಡ್ತಾರೆ, ಅವ್ರಿಗೆಲ್ಲ ದೇ ವರ್ ಸರ್ಪ್ರೈಸ್ಡ್. ಈ ತರ ಏನು ಔಷಧಿಗಳಿಲ್ದಂಗೆ, ಪೆಸ್ಟಿಸೈಡ್ ಇಲ್ದಂಗೆ, ಯೂರಿಯಾ ಇಲ್ದಂಗೂ ಬೆಳೀತಾ ಇದ್ದಾರೆ. ಸೊ ಅವ್ರಿಗೆ ಹೌದಪ್ಪ, ನಾವು ಬಿಕಾಸ್ ಕಮರ್ಷಿಯಲಿ ನಾವು ಏನು ಬೇಕಾಗಿರ್ಲಿಲ್ಲ, ಫೈನಾನ್ಸ್ ಏನು ಬೇಕಾಗಿರ್ಲಿಲ್ಲ, ಅದರಿಂದ ಬರೋ ರೆವಿನ್ಯೂ ಬೇಕಾಗಿರ್ಲಿಲ್ಲ. ಸೊ ನಮ್ಗೆ ಇಟ್ಸ್ ಓನ್ಲಿ ಅನ್ ಎಕ್ಸ್ಪೆರಿಮೆಂಟೇಷನ್ ಪ್ರಾಸೆಸ್. ಸೊ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ ಪ್ಯಾಡಿ ಮಾಡಿದ್ವಿ. ನಮ್ಗೆ ನಾವು ಬೆಳೆದಿದ್ದು ಒಂದು 4 ಮೂಟೆ ಅಕ್ಕಿ ಆಯ್ತು. ನಾನು, ಶಶಿಕುಮಾರು, ಶ್ರೇಯಸ್ 3 ಜನ ನಾವೇ ಅದು ಟ್ರಾನ್ಸ್ಪ್ಲಾಂಟೇಶನ್ ಇಂದ ಹಿಡಿದು ಇವ್ರು ರಾತ್ರಿ ಹೋಗಿ ನೀರ್ ಬಿಡೋದು, ಭತ್ತ ಇದಕ್ಕೆಲ್ಲಾನು ಸೀಡ್ ಬಾಲ್ಸ್ ಮೇಕಿಂಗ್. ಸೀಡ್ ಬಾಲ್ಸ್ ಅಂದ್ರೆ ವಿ ನೀಡ್ ನಾಟ್ ಡೂ ಆಲ್ ದಿಸ್ ಕೈಂಡ್ ಆಫ್ ಟಿಲ್ಲಿಂಗ್, ನೋ ಟಿಲ್ಲಿಂಗ್ ಕೈಂಡ್ ಆಫ್ ಫಾರ್ಮಿಂಗ್ ಮಾಡಿದೀವಿ. ಇಲ್ಲೆಲ್ಲ ಆರಂಭ ಆಗಿದ್ದು ರಾಮನಗರದಲ್ಲಿ. ಅಂದ್ರೆ ಐ ಥಿಂಕ್ ಸರ್ಗೆ ಒಂದು ಎಲ್ಲೋ ಒಂದು ಪಕ್ಕಾ ಒಂದು ಸ್ಟ್ಯಾಂಡ್ ಸಿಕ್ಬಿಡ್ತು ಅನ್ಸುತ್ತೆ. ಫೌಂಡೇಶನ್ ಹಾಕಿದೀನಿ, ಆಮೇಲೆ ನೋಡಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿಮ್ಮನ್ನು ಟ್ರೈನ್ ಮಾಡ್ತಾ ಬಂದ್ರು. Absolutely. So that is an advantage for him. He keeps saying, person who doesn't know anything in farming, that's why you are supporting me. ನನಗೆ I like nature, environment ಎಲ್ಲ ಇಷ್ಟ ಆಯ್ತು. Initially there was some kind of defense or resistance ಇತ್ತು ನನ್ನಲ್ಲಿ. ಏನ್ ಇಲ್ಲೆಲ್ಲ ಹಿಂಗಿದೆ ಕಾಡು, ಎಲ್ಲಿ ನೋಡಿದ್ರು ಹಾವುಗಳು, ಚಿರತೆ ಕಾಟ ಅಲ್ಲಿ ತುಂಬಾ ಇತ್ತು. ದೇ ಯೂಸ್ ಟು ಅಟ್ಯಾಕ್ ದಿಸ್ ಶೀಪ್ ಅಂಡ್ ಮತ್ತೆ ಸಣ್ಣ ಸಣ್ಣ ಹಸು ಕಾವ್ಸ್ ಎಲ್ಲ ಇರುತ್ತಲ್ಲ, ಕರುಗಳನ್ನೆಲ್ಲನೂ ತಗೊಂಡೋಗ್ಬಿಡೋದು. ಅಲ್ಲಿ ಸಾಮಂತದುರ್ಗ ಫಾರೆಸ್ಟ್. ಸೊ ಇಟ್ ವಾಸ್ ಬಿಟ್ ನಮ್ಗೆಲ್ಲ ಒಂದು ಕಥೆ ತರ ಇದ್ದಿದ್ದು. ಅಫ್ಕೋರ್ಸ್ ಹಾವುಗಳನ್ನ ನೋಡಿದ್ದೀನಿ ಮ್ಯಾಮ್, ಯಾಕಂದ್ರೆ ನಾವು ಒಂದು ಹಳ್ಳಿಲಿ ಇದ್ವಿ. ಸೊ ಬೇಕಾದಷ್ಟು ಹಾವು ನೋಡಿದ್ದೀನಿ. ಆದ್ರೆ ಈ ತರ ಒಂದು ಎಕ್ಸ್ಪೀರಿಯನ್ಸ್, ಅದು ಇನ್ನು ಸಿಟಿಲಿ ಬೆಳೆದಿರೋದು ನೀವು, ನಿಮ್ಗೆ ಒಂದು ಶಾಕು ಆಗಿರುತ್ತೆ. ಸಣ್ಣ ಮಗು ಬೇರೆ ಇಟ್ಕೊಂಡಿದ್ದೀನಿ, ಭಯ ವಿಪರೀತ ಆಗತ್ತೆ ಮ್ಯಾಮ್. ಯಾಕಂದ್ರೆ ಒಂದು ಸಣ್ಣ ಮಗು ಇರುವಾಗ ಯಾವಾಗ್ಲೂ ನಮ್ಗೆ ಏನ್ ನಡೆಯಲ್ವೋ ಅದ್ರ ಬಗ್ಗೆನೇ ಭಯ ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ಟ್ರೂ ಆಲ್ಸೋ. ಜಸ್ಟ್ ನಮ್ಮ ಮನೆ ಹಿಂದ್ಗಡೆನೆ ಅಟ್ಯಾಕ್ ಮಾಡೋ ಬೇರ್ಸು, ಅಲ್ಲೊಂದು ಜಾಕ್ ಫ್ರೂಟ್ ಟ್ರೀಸ್ ಇತ್ತು, ಅವುಗಳನ್ನ ತಿನ್ನೋದಕ್ಕೆ ಬಂದ್ಬಿಡೋವು. So it was all adventure for Shashi. Never, he's so happy, that ಆ ಥರ ಬಯೋಡೈವರ್ಸಿಟಿ ನನ್ನ ಫ್ಯಾಮಿಲಿ ಇದೆ ಅಂತ ಅವರು ಖುಷಿ. So all this became a foundation to me, the way he used to protect. ಅದು ಮಂಡ್ಲದ ಹಾವಾಗ್ಲಿ ಯಾವುದೇ ಹಾವಾಗ್ಲಿ ಊರೆಲ್ಲ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ದೊಣ್ಣೆ ತಗೊಂಡ್ ಬಂದು ಹೊಡೆದಾಕ್ತಾರೆ. ದಿಸ್ ವಾಸ್ ದ ಪರ್ಸನ್, ಯಾರು ಮುಟ್ಬಾರ್ದು ಅನ್ನೋರು. ಅವರು 2 ಸ್ಟಿಕ್ಕಿಂದ ತಗೊಂಡೋಗಿ ಅಲ್ಲಿ ಬಿಡೋರು, ಬೇರೆ ಕಡೆ ಬಿಡೋರು. ಸೊ ಆಲ್ ದಿಸ್ ಅದನ್ನ ನನಗೆ ಶ್ರೇಯಸ್ಗೆ ನೋಡಿ ವೈ ದಿಸ್ ಪರ್ಸನ್ ಇಸ್ ಸೋ ವೆರಿ ಡಿಫ್ರೆಂಟ್ ಫ್ರಮ್ ದಿ ರೆಸ್ಟ್ ಆಫ್ ದ ವಿಲೇಜ್ ಅಂತ ಅನಿಸಿತ್ತು. ರೆಸ್ಟ್ ಆಫ್ ದ ವಿಲೇಜ್ ಅಲ್ಲ, ರೆಸ್ಟ್ ಆಫ್ ದ ವರ್ಲ್ಡ್. ಐ ಮೀನ್ ಇಟ್ ಸ್ಟಾರ್ಟೆಡ್ ಆಫ್ ಲೈಕ್ ದಟ್. ಅಂಡ್ ಐ ಥಿಂಕ್ ಸರ್ ನೆಕ್ಸ್ಟ್ ತಿಪ್ಟೂರ್ ಅಲ್ಲಿ ಅಕ್ಷಯ ಕಲ್ಪ. ಸೊ ನಾವು ಅರೌಂಡ್ 6-7 years ಅಲ್ಲಿದ್ವಿ, ರಾಮನಗರದಲ್ಲಿ ಎಲ್ಲ ಮಾಡ್ಕೊಂಡಿದ್ವಿ. ಸೊ ದಟ್ಸ್ ವೆನ್ ಡಾಕ್ಟರ್ ರೆಡ್ಡಿ ಒನ್ ಡೇ ಹಿ ಕಾಲ್ಡ್ ಹಿಮ್, ಸೆಡ್ ಐ ನೀಡ್ ಯು, ಇದು ನನಗೆ ಮಾಡಲೇಬೇಕಾಗಿದೆ, ಬರಬೇಕು ಅಂತ. ಸೊ ವಿತೌಟ್ ಇವನ್ ಲುಕಿಂಗ್ ಬ್ಯಾಕ್ ಆರ್ ಫ್ರಂಟ್ ಆರ್ ಎನಿಥಿಂಗ್, ಜಸ್ಟ್ ರಿಸೈನ್ ಮಾಡಿದ್ರು. ಮ್ಯಾಮ್ ಆಕ್ಚುಲಿ ಇದೊಂದು
ಇನ್ನರ್ ಕಾಲಿಂಗ್ ಇಲ್ದಿರ ರೆಸಿಗ್ನೇಷನ್ ಒಂದು ರಿಸೈನ್ ಮಾಡಿ ಹೋಗೋಷ್ಟು ಧೈರ್ಯ ಯಾರಿಗೂ ಬರಲ್ಲ ಅನ್ಸುತ್ತೆ. ಅದನ್ನ ಐ ಥಿಂಕ್ ಸರ್ಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು. ಬಿಕಾಸ್ ಇವತ್ತು ನಾನು ನೋಡ್ತಾ ಇರುವಾಗ ಅಕ್ಷಯ್ ಕಲ್ಪ ಬಗ್ಗೆ ಒಂದು ವಿಡಿಯೋ ನೋಡ್ಲಾ 10 ವಿಡಿಯೋ ನೋಡ್ಲಾ, ನಾನು ಒಂದು 60-70 ವಿಡಿಯೋಸ್ ನೋಡಿದ್ದೀನಿ ಅನ್ಸುತ್ತೆ ಮ್ಯಾಮ್. ಆ್ಯಕ್ಚುಲಿ ನೋಡ್ತಾ ನೋಡ್ತಾ ನನ್ಗೆ ಅನಿಸ್ತಾ ಇತ್ತು 900 ಫ್ಯಾಮಿಲೀಸ್ ಅಂದರೆ ರೈತರ ಫ್ಯಾಮಿಲೀಸ್ಗೆ ಇವತ್ತು ನೀವು ಸಹಾಯ ಮಾಡ್ತಾ ಇದ್ದೀರಾ. ಇಂಟು ಆರ್ಗ್ಯಾನಿಕ್ ಒಂದು ಡೈರಿ ಇರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು. ಇದ್ರ ಬಗ್ಗೆ ಒಂಚೂರು ಹೇಳಿ ಮ್ಯಾಮ್. ಶೋರ್. ಸೊ ಬಿಫೋರ್ ದಟ್ ಐ ವಾಂಟ್ ಟು ಟೆಲ್ ಯು, ಅವ್ರು ರಿಸೈನ್ ಮಾಡಿದಾಗ he also brought in 9 people from Wipro along with him. ಎಲ್ಲರೂ 9 ಜನ. ಸೊ ಐ ವಾಸ್ ನಾಟ್ ದ ಓನ್ಲಿ ಒನ್. ನನಗೆ ಸರಿ, ದಿಸ್ ಗೈ ವಾಸ್ ಏಬಲ್ ಟು ಇಂಪ್ರೆಸ್ ದ ರೆಸ್ಟ್ ಆಫ್ ಹಿಸ್ ಮ್ಯಾನೇಜರ್ ಆಲ್ಸೋ ರಿಸೈನ್ಡ್. ಸೊ ಆಲ್ ದ 9 ಆಫ್ ದೆಮ್ ರಿಸೈನ್, ಮೂವ್ ಟು ತಿಪ್ಟೂರ್. ಅಟ್ಲೀಸ್ಟ್ ಅವ್ರು ಏನು ಮಾಡಿದ್ರು ಅಂದರೆ ಅವ್ರ ಫ್ಯಾಮಿಲೀಸ್ಗೆ ಇನ್ಫಾರ್ಮ್ ಮಾಡಿದ್ರು. ಇವ್ರು ನನಗೆ ಆಮೇಲೆ 2 months ಆದಮೇಲೆ ಹೇಳಿರೋದು. ಸೊ ಹಾಗಾಗಿ ನೀವು ಇಲ್ಲಿಗೆ ಬಂದು ಇದನ್ನ ಸ್ಟಾರ್ಟ್ ಮಾಡಿದಾಗ ಮ್ಯಾಮ್, ಈಗ ಅವ್ರು ಸ್ಟಾರ್ಟ್ ಮಾಡಿದ್ರು ಇನಿಷಿಯಲಿ, ಐ ಥಿಂಕ್ ಇನಿಷಿಯಲಿ ನೀವು ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ, ಅಲ್ಲಿ ಅವಾಗಿಂದ ಡೇ 1 ಇಂದಾನೆ ನೀವು ಸ್ಟಾರ್ಟೆಡ್ ಸಪೋರ್ಟಿಂಗ್ ಹಿಮ್. ಇಲ್ಲಿ ಸಪೋರ್ಟ್ ಈಗ ಒಬ್ಬ ರೈತ ಬರ್ತಾನೆ ಅಂತ ಇಟ್ಕೊಳ್ಳಿ, ಅವನನ್ನು ಎಜುಕೇಟ್ ಮಾಡಬೇಕಾಗಿರುತ್ತೆ. ಆಗ ನಿಮಗೆ ಏನು ಅನ್ಸೋದು ಮ್ಯಾಮ್ ಅವ್ರಿಗೆ ಅದ್ರ ಬಗ್ಗೆ ತಿಳಿಸುವಾಗ? ರೈಟ್. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಒಂದು ಸ್ವಲ್ಪ ಚಾಲೆಂಜಸ್ ಜಾಸ್ತಿನೇ ಇತ್ತು. ಬಿಕಾಸ್ ದಿಸ್ ಪ್ರಾಜೆಕ್ಟ್ ಇವರು ಅನ್ಕೊಂಡಿರಲಿಲ್ಲ. ದೇ ಡಿಂಟ್ ನೋ ದಟ್ ಇಟ್ ವಿಲ್ ಗ್ರೋ ಟು ದಿಸ್ ಸ್ಕೇಲ್. ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತಿಲ್ಲ. ಇಟ್ಸ್ ಜಸ್ಟ್ ದಟ್ ಡಾಕ್ಟರ್ ರೆಡ್ಡಿ ಹ್ಯಾಡ್ ದಿಸ್ ಒಂದು ಸೆಟ್ ಅಪ್, ಒಂದು ಸ್ಮಾಲ್ ಕಮ್ಯುನಿಟಿ ಆಫ್ ಫಾರ್ಮರ್ಸ್ನ ನಾವು ಬಿಲ್ಡ್ ಮಾಡೋಣ ಅನ್ನೋ ಅಷ್ಟೇ ಇತ್ತು. ಸೊ ದಟ್ಸ್ ವೈ ವಾಟ್ ಎವರ್ ರಿಸೋರ್ಸಸ್ ವಾಸ್ ದೇರ್, ನಮ್ಮದು ಲ್ಯಾಂಡ್ ನಾವೆಲ್ಲ ಸೆಲ್ ಮಾಡಿಬಿಟ್ವಿ. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ವಾಸ್ ದೇರ್, ಎಲ್ಲನೂ ಈಲ್ಡಿಂಗ್ ಟೈಮ್ ಅದು 6-7 years ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಪ್ಲಾಂಟೇಶನ್, ಮ್ಯಾಂಗೋಸು, ಗುವಾವಾಸು ಎಲ್ಲ ಇತ್ತು. ಅದು ಹೆಂಗಿತ್ತು ಅಂದರೆ ದೋಸ್ ಫಾರ್ಮ್ಸ್ ಲೈಕ್ ವಿ ನೆವರ್ ಯೂಸ್ ಟು ಸೆಲ್ ಎನಿಥಿಂಗ್. ಮಕ್ಕಳಿಗೆ ಸ್ಕೂಲ್ ಮುಗಿಸ್ಕೊಂಡು ತೋಟಕ್ಕೆ ಇಳಿತಾರೆ, ಬಂದು ಎಲ್ಲ ಹತ್ತು ಕಿತ್ತು ಓನ್ಲಿ ಚಿಲ್ಡ್ರನ್ ಅಲೌಡ್, ನಾಟ್ ಎಲ್ಡರ್ಸ್. ಬಿಕಾಸ್ ಎಲ್ಡರ್ಸ್ ವುಡ್ ಸಿ ಸಮ್ ಪ್ರಾಫಿಟ್ ಅಂತ. ಸೊ ಈ ಥರನೇ ಅಲ್ಲೂ ಮಾಡಬೇಕು ಅನ್ನೋದು ಶಶಿಗೂ ಇತ್ತು. he was also excited, okay we'll do it ಅಂತ ಅಂದ್ಕೊಂಡ್ವಿ. ಸೊ ಇನಿಷಿಯಲಿ 3 farmersಗೆ ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ಸು ಎಲ್ಲ ಸೇವಿಂಗ್ಸು ಎಲ್ಲ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ವಿ. ಸೊ ದೋಸ್ 3 farmers ದೇ ಹ್ಯಾಡ್ ದೇರ್ ಪ್ರಯಾರಿಟೀಸ್. ಸೊ ನಾವು ಈ ಥರ ನೋಡಪ್ಪ, ಇಷ್ಟು ದುಡ್ಡು ಕೊಡ್ತಿದ್ದೀವಿ, ನೀನು ಶೆಡ್ ಸೆಟಪ್ ಮಾಡು, ಇಷ್ಟು ಹಸುಗಳು ತಗೋ, ಈ ಟೆಕ್ನಾಲಜಿ ನೀನು ಈ ಚಾಫ್ ಕಟರ್ ತಗೋಬೇಕು, ಮಿಲ್ಕಿಂಗ್ ಮಷಿನ್ ತಗೋಬೇಕು ಅಂತ ದುಡ್ಡು ಕೊಟ್ಬಿಟ್ಟು ಸುಟ್ಕೊಂಡ್ವಿ ನಾವು. ಸೊ ಫಾರ್ ಹಿಮ್ ದ ಪ್ರಯಾರಿಟಿ ವಾಸ್ ಸಮಥಿಂಗ್ ಎಲ್ಸ್. ಅವ್ರ ಮಗಳು ಮದುವೆ ಮಾಡಬೇಕಿತ್ತು, ಅವ್ರ ಮೇ ಬಿ ಸಮ್ ಫ್ಯಾಮಿಲಿ ಮೆಂಬರ್ಗೆ ಹೆಲ್ತ್ ಆಸ್ಪೆಕ್ಟ್ ಕನ್ಸಿಡರ್ ಮಾಡಬೇಕಿತ್ತು. ಸೊ ಈ ಸ್ಪೆಂಟ್ ಇಟ್ ಔಟ್. ಮತ್ತು ನಾವು ಎಲ್ಲಪ್ಪ ನಮ್ಮ ಪ್ರಾಜೆಕ್ಟ್ಗೆ ಏನು ಮಾಡಿದ್ಯಾ, ನನಗಿದೇ ಪ್ರಯಾರಿಟಿ, ಮಾಡೋಣ ಬಿಡಿ ಸರ್ ಅಂತ ಈ ಥರ ನಮಗೆ ಮನೆ ಹೊಡ್ತಾ ಬಿತ್ತು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ದೋಸ್ ಕೈಂಡ್ ಆಫ್ ಪೀಪಲ್. ಫಾರ್ಮರ್ಸ್ಗೆ ಅರ್ಥ ಆಗೋದಿಲ್ಲ ಏನು ಇವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ವಾಟ್ ಸ್ಯಾಕ್ರಿಫೈಸಸ್ನ ಇವ್ರಿಗಿದೇನೋ ಕೊಡ್ತಾ ಇದ್ದಾರೆ, ಇಲ್ಲಿದೆ ಏನಕ್ಕೆ ಮಾಡ್ತಾರೆ ಅನ್ನೋದೊಂದು ಬಂದ್ಬಿಡ್ತು. ಸೊ ದಟ್ ವಾಸ್ ಅ ಬಿಗ್ ಸೆಟ್ ಬ್ಯಾಕ್. ಸೊ ಐ ವಾಸ್ ವಂಡ್ರಿಂಗ್, ಐ ವಾಸ್ ನಾಟ್ ಪಾರ್ಟ್ ಆಫ್ ದಿಸ್ ಟೀಮ್. ಎಲ್ಲ ಇವರೇ, ಈ 9 ಜನ ಇಂಜಿನಿಯರ್ಸು ಫ್ರಮ್ ವಿಪ್ರೋ ಆ್ಯಂಡ್ ಡಾಕ್ಟರ್ ರೆಡ್ಡಿ, ಇವರಿಷ್ಟು ಜನ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅವರು ಅಷ್ಟೇ, ದೇ ಡೋಂಟ್ ಹ್ಯಾವ್ ಎಕ್ಸೆಪ್ಟ್ ಫಾರ್ ಶಶಿ ಆ್ಯಂಡ್ ಡಾಕ್ಟರ್ ರೆಡ್ಡಿ, ಇನ್ಯಾರಿಗೂ ಇವ್ರಿಗೆ ಅದು ಫಾರ್ಮಿಂಗ್ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಸೊ ಒಬ್ಬರು ಒಂದು ಮಿಲ್ಕಿಂಗ್ ಮಷಿನ್ ಸೆಟಪ್ ಮಾಡೋದು, ಒಬ್ಬರು ಚಿಲ್ಲರ್ ಮಷಿನ್ ಸೆಟಪ್ ಮಾಡೋದು, ಒಬ್ಬೊಬ್ರು ಈಚ್ ಆಫ್ ದೆಮ್ ದೇ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ. ದಟ್ ವಾಸ್ ದ ಮೋಟಿವೇಶನ್. ಏನು ಇವರೆಲ್ಲ ಏನೂ ಅವ್ರು ಅದರಿಂದ ಔಟ್ಕಮ್ ಇಲ್ದೇನೆ ಮಾಡ್ತಾರಲ್ಲ ಅನ್ನೋದು ನನಗೆ ಅವಾಗಲೇ ಸ್ಟಾರ್ಟ್ ಆಯಿತು. ಸೊ ನಾನು ಯಾಕೆ ಇದನ್ನ, ಸೊ ಐ ಜಸ್ಟ್ ಕೆಪ್ಟ್ quiet. No, I didn't have any chance to fight with Shashi also. Because his managers, his colleagues have left, ಇಷ್ಟು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡದೆ ಅವ್ರು ಮಾಡ್ತಿದ್ದಾರೆ ಅಂದರೆ ನಾನು ಹೌ ಕ್ಯಾನ್ ಐ ಟೆಲ್ ಹಿಮ್ ಲೈಕ್ ನೋ ಯು ಹ್ಯಾವ್ ಟು ನೌ ಕಾನ್ಸಂಟ್ರೇಟ್ ಆನ್ ಮೈ ಫ್ಯಾಮಿಲಿ ಆ್ಯಂಡ್ ಡೂ ಸಮಥಿಂಗ್. ನಾನು ಏನು ಮಾತಾಡೋಕ್ಕೆ ಆಗಲಿಲ್ಲ. ಐ ವಾಸ್ ಜಸ್ಟ್ ಸೀಯಿಂಗ್ ದಿಸ್ ವಾಟ್ಸ್ ಹ್ಯಾಪನಿಂಗ್ ಅಂತ. ಕೈ ಸುಟ್ಕೊಂಡ್ರು ಬೈ ಸಪೋರ್ಟಿಂಗ್ ದೀಸ್ ಫಾರ್ಮರ್ಸ್. Then idea struck to them, so we should not give direct money to these people. So we should link through the vendors. So bank linkages, ನಾವು ಬ್ಯಾಂಕಿಂದ ಲಿಂಕೇಜ್ ಲಿಂಕ್ ಮಾಡಬೇಕು, ಇವ್ರಿಗೆ ಫೈನಾನ್ಸ್ ಸಪೋರ್ಟು ಆ ಥರ ಅಂತ ಹೇಳಿ ನಾವು ಆ ಥರ ಮಾಡಿದ್ವಿ. ಸೊ ವಿ ಲರ್ನ್ಟ್ ಅ ವೆರಿ ಹಾರ್ಡ್ ಲೆಸನ್. ಎಲ್ಲ ಸುಟ್ಕೊಂಡಾದ್ಮೇಲೆ ಅವಾಗಲೂ ನನ್ಗೆ ಅನ್ಸುತ್ತೆ ಇಲ್ಲಿ ಗಿವ್ ಅಪ್ ಅಂತ. ನೋ,
ಅಂದ್ರೆ ಮ್ಯಾಮ್ ಗಿವ್ ಅಪ್ ಮಾಡಿದಿದ್ರು ಇವತ್ತು ಅಕ್ಷಯ್ ಕಲ್ಪ ಇಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಐ ಫೀಲ್ ಸೋ ಫಾರ್ಚುನೇಟ್ ಈ ಒಂದು ನಿಮ್ ಜೊತೆಲಿ ಮಾತಾಡ್ತಾ ಇದ್ರೆ. ಐ ಮೀನ್ ಆನೆಸ್ಟ್ಲಿ ದೇರ್ಸ್ ಅ ಗೂಸ್ ಬಂಪ್ಸ್ ಮೊಮೆಂಟ್. ಯಾಕಂದ್ರೆ ಇಷ್ಟೆಲ್ಲ ಹೇಗೆ ಓಕೆ ಅವ್ರು ಮಾಡಿದ್ರು, ಅವ್ರ ಕನ್ಸಾಗಿತ್ತು, ಇದಕ್ಕೆ ನೀವು ಬರ್ತಾ ಐ ಥಿಂಕ್ 2016 ಟೋಟಲಿ ನೀವು ಬ್ಯಾಂಗ್ಳೂರ್ ಆಪರೇಷನ್ಸ್ ನ ಟೇಕ್ ಓವರ್ ಮಾಡ್ತೀರಾ. ಸೊ ನಿಮ್ಗೆ ಏನ್ ಅನ್ನಿಸ್ತು? ಅದಕ್ಕೂ ಮುಂಚೆ ಲೈಕ್ ಐ ವಾಸ್ ಲೈಕ್ ದೀಸ್ ಗೈಸ್ ಆರ್ ನಾಟ್ ಗೋಯಿಂಗ್ ಟು ಕಮ್ ಔಟ್ ಆಫ್ ದಿಸ್ ಅಂತ ನನಗೆ ಫಿಕ್ಸ್ ಆಗ್ಬಿಡ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟೈಮ್ ಅಲ್ಲಿ. ಅವಾಗ ಯಾರಿಗೂ ವಿ ವರ್ ನಾಟ್ ಗೆಟಿಂಗ್ ಎನಿ ಮನಿ ದೇ, ಇನ್ನು ಕಳ್ಕೊಳ್ತಾ ಇದ್ವಿ ಎಲ್ಲನೂ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇವರೆಲ್ಲ ಬಂದ್ಬಿಡೋದು, ಮೀಟಿಂಗ್ಸ್ ಮಾಡೋದು, ಎಷ್ಟೊಂದು ಜನ ಕರ್ಕೊಂಬರೋದು, ರೈತರು ಬರೋರು. ಸೊ ಅವ್ರಿಗೆಲ್ಲ ಹೆಂಗ್ ಬರುತ್ತೆ ಊಟ ಇದು ಎಲ್ಲ, ನಾನು ಹೆಂಗೆ ನಡೆಸ್ಲಿ ಫ್ಯಾಮಿಲಿ. ಥ್ಯಾಂಕ್ಫುಲಿ ವಿ ವೇರ್ ಹೋಮ್ ಸ್ಕೂಲಿಂಗ್. ನನ್ನ ಮಗಂದು ಏನೂ ಸಮಸ್ಯೆ ಇಲ್ಲ, ಏನೂ ಖರ್ಚಿಲ್ಲ. ಸೊ ಹಿಂಗೆ ಮಾಡೋದು ಇವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮೀ ಟು ಈವನ್ ಟು ಪೇ ದ ರೆಂಟ್ ದೇ. ಸೊ ಒಂದಷ್ಟು ದಿನ ಕೊಟ್ಟರು, ಆಮೇಲೆ ಇಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ದೆನ್ ಐ ಡಿಸೈಡೆಡ್ ಓಕೆ ದಿಸ್ ವೋಂಟ್ ಹೆಲ್ಪ್ ಅಂತ ಹೇಳಿ ನಮ್ಮ ಓನರ್ ಇದ್ರು, ಅವರು she got to know that what are you doing Shilpa, ಅವ್ರನ್ನ ಬಿಡು. So these are crazy people. ನಿನಗೆ ನೀನು ಇರ್ತೀಯಲ್ಲ, at least you use your senses. You should get pay some money. ಅದರ್ವೈಸ್ 3 ತಿಂಗಳು ಸುಮ್ಮನೆ ಇದ್ರು. ಆಮೇಲೆ ಅವ್ರು ಹೇಳಿದ್ರು ವಿಲ್ ಹ್ಯಾವ್ ಟು ವೆಕೇಟ್. ನೀವು ಹಿಂಗೆ ಮಾಡಿದ್ರೆ ನಾನು ನಿಮ್ಮನ್ನು ಅವ್ರಿಗೆ ಹಾಕ್ಬೇಕಾಗುತ್ತೆ ನೋಡು ಅಂತ ಹೇಳಿದ್ರು. ದೆನ್ ಶಿ ಎನ್ಕ್ವೈರ್ಡ್ ಅಬೌಟ್ ನಿನ್ನ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರು. ಶಿ ವಾಸ್ ಸರ್ಪ್ರೈಸ್ ಆ್ಯಂಡ್ ಶಿ ಇಂಟ್ರೊಡ್ಯೂಸ್ಡ್ ಮೀ ಟು ಸಮ್ ಕಾಲೇಜಸ್. ಮೊದಲು ಸೇರ್ಕೋ, ಅಲ್ಲಿ ಏನಾದರೂ ಮಾಡು ಅಂತ, ತಿಪ್ಟೂರಲ್ಲೇ. ಸೊ ದಟ್ಸ್ ವೆನ್ ಐ ಗಾಟ್ ಇನ್. ಸ್ವಲ್ಪ ಸಮಾಧಾನ ಆಯಿತು ನನಗೆ. ಸೊ ಐ ಕುಡ್ ರನ್ ದ ಫ್ಯಾಮಿಲಿ ಆ್ಯಂಡ್ ದ ಶೋ ಆಸ್ ವೆಲ್. ದೀಸ್ ಗೈಸ್ ಯೂಸ್ ಟು ಕಮ್ ಡೇ ಆ್ಯಂಡ್ ನೈಟ್ ಮೀಟಿಂಗ್ಸು ಕೊಡ್ತಾ ಇರಬೇಕು, ಟೀ ಕಾಫಿ ತಿಂಡಿ. ಅಲ್ಲ, ಒಂದ್ ಕಡೆ ಕೆಲಸ ಮಾಡೋದು, ಮಗುನ್ ಹೋಮ್ ಸ್ಕೂಲ್ ಮಾಡ್ತಿದ್ದೀರಾ, ಅದೊಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ನಾಳೆ ಇವತ್ತಲ್ಲ ನಾಳೆ ಮಗನ್ನ ಮೇನ್ ಸ್ಟ್ರೀಮಿಗೆ ತರಲೇಬೇಕಲ್ವಾ ಮ್ಯಾಮ್. ಅದೊಂದು ಇದ್ರ ಜೊತೆಲಿ ಇಷ್ಟು ಮೀಟಿಂಗ್ಸ್ಗೆ ಎಲ್ಲ ಮಾಡ್ಕೊಳ್ತಾ ಐ ಆಮ್ ಶೋರ್ ಎಲ್ಲೋ ನಿಮ್ಗೂ ಒಂದು ಡೀಪ್ ಸೀಟೆಡ್ ಇಂಟ್ರೆಸ್ಟ್ ಶುರು ಆಯ್ತು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ವೆನೆವರ್ ಐ ವಾಸ್ ಅಟ್ ಹೋಮ್ ಇವರೆಲ್ಲ ಮೀಟಿಂಗ್ಸ್ ಮಾಡೋದು. ಸೊ ದೇ ನೆವರ್ ಯೂಸ್ ಟು ಫೋಕಸ್ ಆನ್ ದೆಮ್ಸೆಲ್ಸ್. ಹೆಂಗಪ್ಪ ನಾಳೆ ಹೆಂಗೆ ನಾನು ಅರೇಂಜ್ ಮಾಡಲಿ ಊಟಕ್ಕೆ ಅನ್ನೋದು ಏನೂ ಇಲ್ಲ ಅವ್ರಿಗೆ. ದೇ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಪ್ರಾಜೆಕ್ಟ್. ನಾವು ಈ ರೈತನ ಹೆಂಗೆ ಮಾಡಿಸೋಣ, ಹೆಂಗೆ ಕನ್ವಿನ್ಸ್ ಮಾಡೋಣ ಅವನ್ನ ಅಕ್ಷಯ ಕಲ್ಪದಕ್ಕೆ ಆನ್ ಬೋರ್ಡ್ ಮಾಡೋದಕ್ಕೆ, ಅದನ್ನು ಅನ್ನೋದೇ ಯೋಚನೆ ಮಾಡ್ತಾ ಬಂದರು. ಸೊ ಐ ವಾಸ್ ನಾಟ್ ಅನ್ ಎಂಪ್ಲಾಯ್ ಟಿಲ್ ದೆನ್. 2016 is when we decided to move to Bangalore here in ಅಕ್ಷಯ ಕಲ್ಪದಲ್ಲಿ. ನಮಗೆ ಮತ್ತೆ ಇಲ್ಲಿ ಏನೂ ಇರಲಿಲ್ಲ ಸಪೋರ್ಟು, ಮಾರ್ಕೆಟಿಂಗ್ ಟೀಮ್ ಅನ್ನೋದೇ ಇರಲಿಲ್ಲ ಈ ಕಡೆ. ಸೊ ವಿ ಓನ್ಲಿ ಹ್ಯಾಡ್ ಫ್ಯೂ ಸೇಲ್ಸ್ ಮೆನ್ ಅಷ್ಟೇ. ಸೊ ದಟ್ಸ್ ವೆನ್ ಡಾಕ್ಟರ್ ರೆಡ್ಡಿ ಅಂತ ಅವರು ಫಸ್ಟ್ ಫೌಂಡರು, ಅವ್ರು ಹೇಳಿದ್ರು, ಸೊ ವಿಲ್ ಯು ಬಿ ಏಬಲ್ ಟು ಹೆಲ್ಪ್ ಅಸ್ ಇನ್ ಸಮ್ ವೇ ಅಂತ ಕೇಳಿದ್ರು. ಸೊ ನಾನು ಐ ಕಾಂಟ್ ಸೇ ನೋ ಟು, ಐ ಕ್ಯಾನ್ ಸೇ ನೋ ಟು ಶಶಿಕುಮಾರ್ ಬಟ್ ನಾಟ್ ಟು ಮೈ ಮಾವ. ಸೊ ಅವರು ಆ ಥರ ಇದ್ದಾರೆ. ಅವರು ವೆರಿ ಆಪೋಸಿಟ್ ಪರ್ಸನಾಲಿಟಿ ಟು ವಾಟ್ ಶಶಿ ಈಸ್. ಅವ್ರು ವೆರಿ ಪೊಲೈಟ್ ಆ್ಯಂಡ್ ವೆರಿ ಸ್ಪಿರಿಚುವಲ್ ಕೈಂಡ್ ಆಫ್ ಥಿಂಗ್. ಅವ್ರ ಥಾಟ್ಸು ದೋಸ್ ಥಿಂಗ್ಸ್ ಐ ಕಾಂಟ್ ಸೇ ನೋ, ಒಪ್ಕೊಂಡ್ಬಿಟ್ಟೆ. ದೆನ್ ಇಟ್ ಸ್ಟಾರ್ಟೆಡ್ ವಿತ್ ಕಸ್ಟಮರ್ ಕೇರ್ ಟೀಮ್ ಹ್ಯಾಂಡಲ್ ಮಾಡ್ತಿದ್ದೆ, ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ, ಸೇಲ್ಸು ಎಲ್ಲ ನಮ್ಮನೇನೆ. ಐ ವಾಸ್ ಪೇಯಿಂಗ್ ದ ರೆಂಟ್ ಎಟ್ ಮೈ ಹೋಮ್ ಓನ್ಲಿ. ವಾಸ್ ದ ಆಫೀಸ್, ಫಸ್ಟ್ ಆಫೀಸ್ ಇನ್ ಬ್ಯಾಂಗ್ಳೂರ್ ವಾಸ್ ಮೈ ಹೋಮ್. ಮ್ಯಾಮ್, ಇದು ಆಪರೇಷನ್ಸ್ ಆಸ್ ಸಚ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ನೀವು, ಆವಾಗಲೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದಿರುತ್ತೆ ನಿಮ್ಗೆ. ಯು ಸೆಡ್ ಒನ್ ಮ್ಯಾನ್ ಶೋ ಮಾಡುವಾಗ ಯಾವುದಾದ್ರೂ ಒಂದು ಮರೆಯಲಾಗದಂಥ ಘಟನೆ ಏನಾದರೂ ಇದೆಯಾ ಅಕ್ಷಯ ಕಲ್ಪದಲ್ಲಿ? ಎಸ್, ಆಫ್ ಕೋರ್ಸ್. ಸೊ ಒಂದು ವಿತ್ ದ ಕನ್ಸ್ಯೂಮರ್ಸ್. ಈವನ್ ಟುಡೇ ಐ ಆಮ್ ಸೋ ಮಚ್ ಡೀಪ್ಲಿ ರೂಟೆಡ್ ಇನ್ ಟು ದ ಕನ್ಸ್ಯೂಮರ್ಸ್ ಲೈಫ್. ಸೊ ಒನ್ ಸಚ್ ಇನ್ಸಿಡೆಂಟ್ ಏನಾಯಿತು, ದೆರ್ ವಾಸ್ ಸಮ್ ಕ್ವಾಲಿಟಿ ಇಶ್ಯೂ ವಿತ್ ದ ಮಿಲ್ಕ್. ಅದೇನಂದರೆ ಅವ್ರಿಗೆ ದೇ ಹ್ಯಾವ್ ಸ್ಟಾಪ್ ದ ಸಬ್ಸ್ಕ್ರಿಪ್ಷನ್ for some reason. Maybe they didn't like, the child didn't like, ಆಮೇಲೆ it curdled. ನಮ್ಮದು ರಾ ಫ್ರೆಶ್ ಮಿಲ್ಕ್ ಸಪ್ಲೈ ಮಾಡ್ತೀವಿ, ಅಂದರೆ ರಾ ಮಿಲ್ಕ್. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ರಾಸೆಸ್ಡ್ ಮಿಲ್ಕ್ ಅವಾಗ. ಸೊ ವಿ ಡಿಂಟ್ ಗೆಟ್ ಇನ್ ಟು ದಿಸ್ ಪ್ಯಾಶ್ಚರೈಸ್ಡ್ ಮಿಲ್ಕ್ ಅಂತ ನಾವು ಇನ್ನೂ ಅವಾಗ ಬಂದಿರಲಿಲ್ಲ. ಜಸ್ಟ್ ಈ ರಾ ಮಿಲ್ಕೆ ಸಪ್ಲೈ ಮಾಡ್ತಿದ್ವಿ 2016-17. ಸೊ ಕಸ್ಟಮರು, ವಿ ಲಾಸ್ಟ್ ದಟ್ ಕಸ್ಟಮರ್. ಸೊ ವೆನ್ ಐ ವಾಸ್ ಮೇಕಿಂಗ್ ದ ಕಾಲ್ಸ್, ಸೊ ಐ ಆಸ್ಕ್ಡ್ ದಟ್ ಲೇಡಿ ಆಫ್ ದ ಹೌಸ್, ಲೈಕ್ ಯಾಕೆ ಬಿಟ್ರಿ ಅಂತ. ಸೊ ನೋ, ವಿ ಡಿಂಟ್ ಲೈಕ್, ಇಟ್ ಸ್ಟಾರ್ಟೆಡ್ ಕರ್ಡ್ಲಿಂಗ್ ಅಂತ ಹೇಳಿದ್ರು.
ಸೊ ದೆನ್ ಇಟ್ ವಾಸ್ ಲೈಕ್ ಪೇನ್ಫುಲ್ ಫಾರ್ ಮಿ. ಈ ಥರ ಬಿಟ್ಟು ಹೋದರೆ ಕಷ್ಟ ಅಂತ. Then I inquired with Dr. Reddy. Dr. Reddy said, no, you should, seems to be a very good customer. Almost 2.5 years in the iddoru, bitru, sudden agi. So I went. So he told, you'll have to visit. This is also part of your job anta helidru. So the moment I went there, I checked at their home. They're very welcoming. So they were also happy, like somebody from Akshaya Kalpa takes this kind of care and all those things. I had taken some of the samples as well with me. So ನೀವು ಹೆಂಗೆ ಬಾಯ್ಲ್ ಮಾಡ್ತೀರಾ, ಇಫ್ ಯು ಡೋಂಟ್ ಮೈಂಡ್ ಅದನ್ನು ನೋಡ್ಬೋದಾ ಅಂತೆಲ್ಲ ನೋಡಿ ತೋರಿಸಿ ಅಲ್ಲೆಲ್ಲ ನೋಡಿದೆ. ಸೊ ಇಟ್ ವಾಸ್ ಓನ್ಲಿ ದಟ್ ವೆರಿ ಸಿಂಪಲ್ ಥಿಂಗ್ ದಟ್ ಯು ನೀಡ್ ಟು ವಾಶ್ ಯುವರ್ ವೆಸಲ್ ಪ್ರಾಪರ್ಲಿ, ನೀಟಾಗಿ ಮೇಂಟೈನ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಫ್ರೆಶ್ ಮಿಲ್ಕ್. ಆ್ಯಂಡ್ ಅವ್ರು ಏನು ಮಾಡ್ತಿದ್ರು, ಅವರು ಇಟ್ಕೊಂಡ್ಬಿಡ್ತಿದ್ರು, ನೆಕ್ಸ್ಟ್ ಡೇ ಯೂಸ್ ಮಾಡ್ತಿದ್ರು. ಸೊ ದಟ್ ಈಸ್ ನಾಟ್ ಅಟ್ ಆಲ್ ನೆಸೆಸರಿ ವಿತ್ ಅಕ್ಷಯ ಕಲ್ಪ ಮಿಲ್ಕ್. ಯಾಕೆಂದರೆ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ, ಏನಿರಲ್ಲ, ನಾವು ಅವಾಗ ಕೊಟ್ಟಿದ್ದು ಅವಾಗ ತಗೋಬೇಕು. ಸೊ ದಟ್ ವಾಸ್ ಒನ್ ಪ್ರಾಬ್ಲಮ್. ಸೊ ಅವ್ರು ಇಟ್ಬಿಡ್ತಿದ್ರು, ನೆಕ್ಸ್ಟ್ ಡೇ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫ್ರಿಜ್ಜಲ್ಲೇ ಇಟ್ರು ಅದು ಹೋಗ್ತಿತ್ತು. ನಿಜ. ಸೊ ದಟ್ ವಾಸ್ ಅ ರೆವಲೇಷನ್ ಟು ದೆಮ್. ಓ ಇಸ್ ಇಟ್ ಸೊ ಅಂತ ಹೇಳಿ ಅವ್ರಿಗೆ ವೆರಿ ಹ್ಯಾಪಿ ಅಬೌಟ್ ಇಟ್. ಯು ಟುಕ್ ಅ ಸ್ಟೆಪ್. ಹೋಗಿ ನೋಡಿದಕ್ಕೆ ಗೊತ್ತಾಯ್ತು. ಇಲ್ಲ ಅಂತಂದ್ರೆ ವಿ ಅಸ್ಯೂಮ್ ಥಿಂಗ್ಸ್. ಅಂದ್ರೆ ನೀವು ಎಷ್ಟು ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ನೀವು ಯು ಹ್ಯಾವ್ ಟೇಕನ್ ಇಟ್ ಆಸ್ ಯೋರ್ ಪ್ರಯಾರಿಟಿ ತಗೊಂಡು ಮಾಡಿ. paramount for me even today, when somebody says something, no, I just can't take it. So they'll have to understand, and people are very good in that sense. Nam customers antu, they do lot of research even before onboarding to Akshaya Kalpa. So adu nange that is a motivation for me. They say, ಮತ್ತೆ ಇನ್ನೂ ಒಂದು ಇನ್ಸಿಡೆಂಟ್ ಏನಾಯಿತು, ನಾನು ಈ ಥರ we had to go and take the testimonials of the customers. ಸೊ ಹಂಗೆ ಒಂದು ಫ್ಯಾಮಿಲಿಗೆ ಹೋದೆ. So no, the father and child was there. I don't know where the mother was. ಅವರು ಹಿಂಗೆ ಕೇಳ್ತಿರೋವಾಗಲೇ father was saying, yes, we liked it, some North Indian guys. It was very nice. I'm happy with things. ಅಂತ ಹೋಗ ಒಂದು ಸಣ್ಣ ಮಗು is I think some 5-year-old ಮಗು ಓಡ್ ಬಂದ್ಬಿಟ್ಟು, ಆಂಟಿ ಐ ಲವ್ ಅಕ್ಷಯ್ ಕಲ್ಪ, इसका बहुत अच्छा है दूध. Then it was so felt so good. I was just dreaming I could capture those moments. This is what pushes me, Absolutely. ಇಲ್ಲ ಅಂದ್ರೆ ಸಿಟಿಲಿ ಹುಟ್ಟಿ ಆರಾಮಾದ ಜೀವನ ನೋಡಿ ಎಮ್.ಟೆಕ್ ಮಾಡಿ ಎಲ್ಲ ಮಾಡಿ ವಾಪಸ್ ಹೋಗಿ ಹಳ್ಳಿಗಳಲ್ಲಿ ಜೀವನ ನಡೆಸಿ, ಹಸ್ಬೆಂಡ್ ಕಾಸು ನನ್ನ ಕಾಸು ಅಂತ ತಗೊಂಡು, ಹಸ್ಬೆಂಡು ಮತ್ತು ಮಾವನವ್ರ ಕಾಸನ್ನು ನನ್ನ ಕಾಸು ಅಂತ ತಗೊಂಡು ಇವತ್ತು ಒಂದು ಬ್ಯಾಂಗ್ಳೂರ್ ಆಪರೇಷನ್ಸ್ನ ನೋಡ್ಕೊಳ್ತಾ ಇದ್ದೀರಾ ಅಕ್ಷಯ್ ಕಲ್ಪದು ಅಂತಂದರೆ ದಟ್ ಇಸ್ ಇನ್ಕ್ರೆಡಿಬಲ್ ಆ್ಯಂಡ್ ಕುಡೋಸ್ ಟು ಯು. ಕುಡೋಸ್ ಟು ಯು. ಈಗ ಇನ್ನೊಂದು ಎರಡು ಒನ್ ಮೋರ್ ಇನ್ಸಿಡೆಂಟ್ ಏನಾಯಿತು, ನಾನು ಕಸ್ಟಮರ್ ಕೇರ್ ಹ್ಯಾಂಡಲ್ ಮಾಡ್ತಿರೋವಾಗ ಒಂದು ಯಂಗ್ ಪೇರೆಂಟ್. So mother was hospitalized due to some reasons, some health condition. She was unable to feed her 2.5-month-old baby. Okay. So ಹಸು ಹಾಲು ಕೊಡೋದೇ ಯಾವಾಗ 1 year ಆದ್ಮೇಲೆ. ಸೊ ಅಂಥದ್ರಲ್ಲಿ this guy called up and asked, ma'am, can you help me out? Can I give this milk? ಅವಾಗ pasteurized milk ನಾವು ಲಾಂಚ್ ಮಾಡಿದ್ವಿ recently. Okay. So I want to know. I said, no, not possible to give for a 2.5-month-old baby. Child, you should only think after one. Please understand, ma'am, it is my child's health issue. My wife is not in a position to feed the child. What do I do? I only rely on organic milk. Everybody, the doctor also says that's the only thing. So help me out. Anta nan illappa beda, you do something else. Some others will be there who will donate, you go for it ಅಂತ ಹೇಳಿದೆ. ಅವ್ನು ಕೇಳಿಲ್ಲ. ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಮಾಡಿಬಿಟ್ಟು, ನೋ ಪ್ಲೀಸ್ ಹೆಲ್ಪ್ ಮೀ ಔಟ್, ಕ್ಯಾನ್ ಯು ಪ್ಲೀಸ್ ಅರೇಂಜ್ ಸಮ್ ಸ್ಯಾಂಪಲ್ಸ್, ಐ ವಾಂಟ್ ಟು ಟ್ರೈ ದಿಸ್ ಮಿಲ್ಕ್ ಓನ್ಲಿ ಅಂತ ಹೇಳಿದ್ರು. ಸೊ ಕಳಿಸ್ದೆ. ನೆಕ್ಸ್ಟ್ ಡೇ ಕಳಿಸ್ದೆ. ಸ್ಟಾರ್ಟ್ ಮಾಡಿದ್ರು. ನನಗೆ ಭಯ ಆಗ್ತಿತ್ತು, ಅದು ಡೈಜೆಸ್ಟ್ ಆಗುತ್ತೋ ಇಲ್ವೋ ಮಗುಗೆ. ಅದಕ್ಕೆ ದೆನ್ ಹಿ ಆಸ್ಕ್ಡ್ ಮಿ, ಶುಡ್ ಐ ಆ್ಯಡ್ ವಾಟರ್ or how should I feed anta. Very very normal family. They were away from the parents. Our parents ಎಲ್ಲ ದೂರ ಇದ್ರು ಅನ್ಸುತ್ತೆ. I don't know the internal story. So I know that only these 3 guys were the baby and these 2 fellows were there ಅಂತ ಗೊತ್ತಾಯಿತು. I don't know, just give little by little ಅಂತ ಹೇಳಿ ಕೊಟ್ಟೆ. So every day I used to call up and ask, how is the baby, how is the... He was so happy. So he was saying, I'm so happy that you helped me.
ಆಮೇಲೆ ಈವನ್ ಟುಡೇ ಈಸ್ ಅವರ್ ಕಸ್ಟಮರ್. ಮೈ ಗಾಡ್, ಅದೇ ಒನ್ಸ್ ಅ ಕಸ್ಟಮರ್ ಆಲ್ವೇಸ್ ಅ ಕಸ್ಟಮರ್ ಅಂತ, ಬಿಕಾಸ್ ಯು ಟ್ರೀಟ್ ದಮ್ ಲೈಕ್ ಅ ಕಿಂಗ್. ಸೊ ನ್ಯಾಚುರಲಿ ದೇ ರಿಲೈ ಆನ್ ಯು ಅಂಡ್ ಆ ಥರ ಮಾಡಲೇಬೇಕು ಅಂತ ಅನ್ಸುತ್ತೆ ಮ್ಯಾಮ್. ಐ ಮೀನ್ ಒಂದೊಂದು ನೀವು ಹೇಳ್ದಂಗೆ ಟೆಸ್ಟಿಮೋನಿಯಲ್ಸ್ ಆಗಲಿ ಎಲ್ಲಾನು ನೀವು ಹೇಳ್ತಾ ಇದ್ರೆ ಇಟ್ ಇಸ್ ಸೋ ಇಂಟ್ರೆಸ್ಟಿಂಗ್. ಆ್ಯಂಡ್ ಎಷ್ಟೊಂದು ಕೇಳೋದಿದೆ ಆ್ಯಕ್ಚುಲಿ, ಎಷ್ಟೊಂದು ಇದೆ ನಿಮ್ಮ ಬಗ್ಗೆ ಹಂಚ್ಕೊಳ್ಳೋಕ್ಕೂ ನನಗೆ. ಬಟ್ ಅಗೇನ್ ಸಮಯದ ಭಾವದಿಂದ, ಬಟ್ ಡೆಫಿನೆಟ್ಲಿ ಐ ವುಡ್ ಲವ್ ಟು ಆ್ಯಕ್ಚುಲಿ ನಿನ್ನ ಸಲ ಮಾತಾಡಿಸ್ಲೇಬೇಕು. ಐ ಡೋಂಟ್ ನೋ ವೆನ್ ಇಟ್ ಇಸ್ ಪಾಸಿಬಲ್, ಬಟ್ ಐ ವುಡ್ ಲವ್ ಯು ಟು ಕಮ್ ಆ್ಯಂಡ್ ಡೂ ದಿ ಆನರ್ಸ್ ಒನ್ಸ್ ಅಗೇನ್. ಈಗ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ಮ್ಯಾಮ್, ಸುಮ್ಮನೆ ಒಂದು ಟು ಮೇಕ್ ಇಟ್ ಲಿಟಲ್ ಲೈಟ್. ನೀವು ಸ್ಕೂಲಲ್ಲಿರುವಾಗ ನಿಮ್ಗೆ ಫೇವ್ರೆಟ್ ಟೀಚರ್ ಯಾರಾದರೂ ಇದ್ರಾ? ಎಸ್, ಲಕ್ಷ್ಮಿ ಮ್ಯಾಮ್ ಅಂತ ಒಬ್ರು ಇದ್ರು. ಓಕೆ, ಲಕ್ಷ್ಮಿ ಮ್ಯಾಮ್ ಕೇಳಿಸ್ಕೊಳ್ಳಿ. ಐ ಡೋಂಟ್ ನೋ ವೆದರ್ ಶಿ ಇಸ್ ದೇರ್. ಓಕೆ, ಶಿ ಇಸ್ ಮೈ ಫೇವರೇಟ್ ಆಲ್ವೇಸ್. ಈಗ ಬೇಕಾದಷ್ಟು ಫೀಲ್ಡ್ ಟ್ರಿಪ್ಸ್ ನಡೀತಿರುತ್ತೆ. ಆ್ಯಕ್ಚುಲಿ ನಾನು ಇವಾಗ ಮಾತಾಡುವಾಗ ಫೀಲ್ಡ್ ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಪೀಪಲ್ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಕಮ್ ವಿಸಿಟ್ ದ ಫಾರ್ಮ್, ತಿಪ್ಟೂರಲ್ಲಿ ಫಾರ್ಮ್ ಅನ್ನು ನೋಡ್ಬೋದು. ನೀವೆಲ್ಲ ಫೀಲ್ಡ್ ಟ್ರಿಪ್ಸ್ ಆರ್ಗನೈಸ್ ಮಾಡ್ತಿರ್ತಾರೆ, ನೀವು ಹೋಗ್ಬೋದು, ಇರ್ಬೋದಲ್ಲಿ. ಸೊ ಈ ಫೀಲ್ಡ್ ಟ್ರಿಪ್ ಮಾಡುವಾಗ ಪೇರೆಂಟ್ಸ್ ಬರ್ತಿರ್ತಾರೆ ಮಕ್ಕಳ ಜೊತೆ ಎಲ್ಲೋ ಅನ್ಸುತ್ತೆ. ಪೇರೆಂಟ್ ಏನಾದರೂ ಒಂದು ವಿಯರ್ಡ್ ಕ್ವೆಶ್ಚನ್ ಕೇಳಿದಾರಾ? Weird, let me think. Yeah. So, yeah, some parent, as a parent, yes, they would ask like, what do you mean by, why not a better breed antare. Okay. So that is a bit odd ansutte. See, when they've seen it themselves, the food, the fodder is what matters to the cows rather than the breed. Adon ಸ್ವಲ್ಪ weird ansutte. So the science ಬಗ್ಗೆ ಒಂದು ಸ್ವಲ್ಪ ತಿಳಿದಿರೋರಿಗೆ ಈಸಿ ಆಗ್ಬೋದು to understand what exactly it is ಅಂತ ಅಂದ್ಬಿಟ್ಟು. ಓಕೆ, ಬೇರೆ ಮ್ಯಾಮ್ ಐನೋ ನೀವು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರೋ ಅಲ್ಲಿವರೆಗೂ ಬ್ಯುಸಿ ಆಗಿರ್ತೀರಾ, ಬಟ್ ಏನಾದರೂ ಹಾಬಿ ಅಂತ ಇಟ್ಕೊಂಡಿದ್ದೀರಾ? ಎಸ್, ಐ ಲೈಕ್ ಟು ಡೂ ದಿಸ್ ಜ್ಯುವೆಲ್ರಿ ಮೇಕಿಂಗ್ ಮಾಡ್ತೀನಿ, ವೀಣಾ ಬಾರಿಸ್ತೀನಿ ಒಂದು ಸ್ವಲ್ಪ, ಆಲ್ ಸೆಲ್ಫ್ ಲರ್ನ್. ಓಕೆ, ಆ್ಯಂಡ್ ಮತ್ತೆ ಏನಾದರೂ ನಿಟ್ಟಿಂಗ್ ಏನಾದರೂ ಒಂದು ಸ್ವಲ್ಪ ಮಾಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಗುಡ್ ಇನ್ ಕುಕಿಂಗ್. ಎವ್ರಿಬಡಿ ಲೈಕ್ಸ್ ದಟ್. ಅಕ್ಷಯ ಕಲ್ಪದಲ್ಲಿ ನೀವು ಏನದು ವುಡ್ ಫೈರ್ ಕುಕಿಂಗು, ಬೇಕಿಂಗು ಅದೆಲ್ಲ ಏನು ಮಾಡ್ತಿದ್ದೀರಾ, ಅದೆಲ್ಲ ಏನು ನೋಡ್ತಿದ್ದೀರಲ್ಲ, ಇಟ್ ಈಸ್ ಆಲ್ ಮೈ ಐಡಿಯಾ. ಸೂಪರ್ ಮ್ಯಾಮ್. ಇಷ್ಟೆಲ್ಲ ಕೇಳುವಾಗ ಈಗ ನೀವು ಒಂದು ಲೆಗಸಿ ಏನು ಬಿಡೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ವಾಟ್ ಲೆಗಸಿ ನೀವು ಫ್ಯೂಚರ್ ಜನರೇಷನ್ ಯಂಗ್ಸ್ಟರ್ಸ್ಗಾಗಲಿ ಯಾರಿಗಾದ್ರೂ ಆಗಲಿ ಏನು ಅವ್ರದ್ದಾಗಿಸ್ಕೋಬೇಕು ಅಂತ ನೀವು ಹೇಳ್ತೀರಾ? I think no, it's not just legacy or something that I have unique to me and has to be passed. I think everybody has something that is they can contribute to the environment. I wish everybody understands that they are part of this world, this universe. They have everything to protect it. Yes. So natural resources nalla waste madodu, they should respect that what nature has given you the birth, not just to take it to yourself, contribute something. Don't waste. Don't harm anybody for that matter. yaradru agli ಇನ್ನೊಂದು ಹ್ಯೂಮನ್ ಆದ್ರೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಂದ ಕೈಂಡ್ ಇಂದ ನೋಡಿದ್ರೆ ಸಾಕು. ನಿಜ ಮ್ಯಾಮ್, ದಟ್ ಇಸ್ ಸೋ ಬ್ಯೂಟಿಫುಲ್ ಮ್ಯಾಮ್. ಥ್ಯಾಂಕ್ ಯು. ಇನ್ನು ನಾವು ಬರೋದು ನಮ್ಮ ಲಾಸ್ಟ್ ಸೆಗ್ಮೆಂಟಿಗೆ ಮ್ಯಾಮ್. ಆ್ಯಕ್ಚುಲಿ ಟುಡೇ ಐ ರಿಯಲಿ ಫೀಲ್ ಸೋ ಹಂಬಲ್ಡ್, ಆನರ್ಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ನೀವು ಬಂದು ಅಕ್ಷಯ ಕಲ್ಪ ಅದರ ಡ್ರೀಮ್ ಹೇಗೆ ಸ್ಟಾರ್ಟ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ದೀರಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಐ ಆಮ್ ಸೋ ಇಂಡೆಟೆಡ್ ಟು ಅ ಲಾಟ್ ಆಫ್ ಪೀಪಲ್ ಇನ್ ಮೈ ಲೈಫ್. ನೀವು ನಮ್ಮ ಈ ಶೋ ಮುಖಾಂತರ ಯಾರಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? I would like to thank everybody in my life journey, I would say. Be it the vendors, ನೀವು ನೋಡಿರ್ಬೋದು ನಾನು ವಿಡಿಯೋಸ್ ಮಾಡ್ತಿರ್ತೀನಿ. ಪೀಪಲ್ ವೆರಿ ನಾರ್ಮಲ್ ವೆಂಡರ್ಸ್, ಸ್ಟ್ರೀಟ್ ವೆಂಡರ್ಸ್ ಮೇಲೆಲ್ಲ ನಾನು ಮಾಡ್ತಿರ್ತೀನಿ. ಸೋ ಮೆನಿ ಗುಡ್ ಥಿಂಗ್ಸ್ ಟು ಲರ್ನ್ ಅಬೌಟ್. A 70-year-old lady, she is selling the sitapala, custard apples on the streets. They motivate. Now we should not give up on life, give up on things. How the smile of each of everybody, whoever we meet on life. And you, for example. No. Thank you. So Naagu ma'am meet ಮಾಡಿದ್ದು, I would not have opened up if it wasn't for Nagamani ma'am. That is for sure. Because, very blessed. Yes. Very honored. So I wish you all have a great success. And many more people, hope you can interview them as well. Definitely. And hope you all grow well. Thank you so much.
It really means a lot, and thank you for doing this episode with us. It really means a lot to us. Thank you too as well, for honoring and Thank inviting you, me for this. thank Yes. you. ಇನ್ನು ನಾನೇನು ಹೇಳಿ, ನಾನು ಹೇಳಿರೋದು 1% ಸ್ಟೋರಿ. 99% ನೀವು ಯೂಟ್ಯೂಬ್ಗೆ ಹೋಗಿ ಅಥವಾ ವೆಬ್ಸೈಟ್ ಅಕ್ಷಯಕಲ್ಪ ವೆಬ್ಸೈಟಿಗೆ ಹೋದರೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿರ್ಬೋದು, ಟ್ವಿಟರಲ್ಲಿ, ಎಲ್ಲ ಕಡೆ ಅಲ್ಲೂ ಅಷ್ಟೇ ಒಂದು 10% ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅನಿಸುತ್ತೆ. ದಯವಿಟ್ಟು ಹೋಗಿ, ದಯವಿಟ್ಟು ನೋಡಿ. ಆರ್ಗ್ಯಾನಿಕ್ ಡೈರಿ ಇರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಇದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳೋಣ. ಬರೀ ಅರ್ಥ ಮಾಡ್ಕೊಳ್ಳೋದು ಹೆಚ್ಚಲ್ಲ, ನಮ್ಮ ಕೈಲಾದಷ್ಟು 4 ಜನಕ್ಕೆ ನಾವು ಈ ವಿಷಯನ ಹಂಚಿದಾಗ ನಮ್ಮ ಒಂದು ಸಮಾಜ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ಒಳಗಡೆ ಏನು ಹಾಕ್ತೀವೋ ಅದೇ ನಾವಾಗಿರ್ತೀವಿ. ಸೊ ಸರಿಯಾಗಿರೋದು ನಾವು ಹಾಕಿದಾಗ, ಅದರಲ್ಲೂ ಇಫ್ ಯು ಪುಟ್ ಸಮಥಿಂಗ್ ದಟ್ ಇಸ್ ಆರ್ಗ್ಯಾನಿಕ್, ಎಲ್ಲಿ ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಬೆಳೆದಿರ್ತಾರೋ, ನ್ಯಾಚುರಲ್ ಆಗಿ ಆ ಹಾಲು ನಾವು ಕುಡಿದಾಗ ಡೆಫಿನೆಟ್ಲಿ ವಿಲ್ ಹ್ಯಾವ್ ವೆರಿ ಗುಡ್ ಹೆಲ್ತ್ ಅಂತ ನನಗನ್ಸುತ್ತೆ. ಸೊ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ದೇರ್ ವೆಬ್ಸೈಟ್, ವಿಸಿಟ್ ಆಲ್ ದ ಯೂಟ್ಯೂಬ್ ವಿಡಿಯೋಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ನೀವು ಫೀಲ್ಡ್ ಟ್ರಿಪ್ಗೂ ಹೋಗಿ ಬರ್ಬೋದು ಅಕ್ಷಯಕಲ್ಪ ತಿಪ್ಟೂರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಸಿಂಫನಿ ಆ್ಯಮ್ಸ್. ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಿಂಫನಿ ಆ್ಯಮ್ಸಲ್ಲಿರುತ್ತೆ. ಅದಕ್ಕೆ ಮುಂಚೆನೇ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಐಟ್ಯೂನ್ಸು, ಅಮೆಝಾನ್, ಅಲೆಕ್ಸಾ, ಸಾವನ್, ಇಲ್ಲೆಲ್ಲ ಇರುತ್ತೆ. ದಯವಿಟ್ಟು ನೋಡಿ, ದಯವಿಟ್ಟು ಕೇಳಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನು. ಯಾವಾಗಲೂ ನಾನು ಹೇಳೋ ಹಾಗೆ, ಲೆಟ್ ಅಸ್ ಆಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಇದರಲ್ಲೇ ಜೀವನ ಅಂತ ನನಗನ್ಸುತ್ತೆ. ಇವತ್ತು ಹೊಸ ಕಲಿಕೆ ಬಂದಿದೆ, ಹೀಗೆ ಬೆಳಿಲಿಕ್ಕೆ ನಮ್ಗೆ ಆರಾಮ ಆಗುತ್ತೆ. ಕಲ್ತ್ಕೊಳ್ಳೋದು ಭಾಳಷ್ಟಿದೆ, ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್.